ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸತ್ಯಮಾರ್ಗ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ಮತ್ತೊಂದು ಆವರ್ತಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ಸತ್ಯಮಾರ್ಗದ ಪರಿಶೋಧನಾ ಕಾರ್ಯಕ್ರಮ, ಸತ್ಯಮಾರ್ಗ ಬಿಗ್ ಡಿಬೇಟ್ ಅಂದರೆ ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡಲಿಕ್ಕಿರುವಂಥ ಅಂಶವೇನೆಂದರೆ, ಈಗಾಗಲೇ ನೀವು ಬ್ಯಾನರ್ ಆಗಿ ಅಥವಾ ಪೋಸ್ಟರ್ ಆಗಿ ನೀವು ನೋಡಿದಿರಿ, ವಂಚನೆಗೆ ಒಳಗಾದ ಸ್ವಸ್ಥತೆ ಬಗ್ಗೆ ಇವತ್ತು ನಾವು ವಿಸ್ತಾರವಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಇವತ್ತು ನಮ್ಮೊಟ್ಟಿಗೆ ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯವರು ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಅನೇಕ ವಿಷಯಗಳ ಬಗ್ಗೆ ಮಾತನಾಡಲು ನಮ್ಮ ಮುಂದೆ ಬಂದಿದ್ದಾರೆ. ಪ್ರೈಸ್ ದ ಲಾರ್ಡ್ ಪಾಸ್ಟರ್. ಪ್ರೈಸ್ ದ ಲಾರ್ಡ್ ರೀ. ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದನೆಗಳು. ಚರ್ಚೆಯಲ್ಲಿ ಪಾಲ್ಗೊಳ್ಳಲು ನಿಮ್ಮನ್ನು ಪ್ರೀತಿಯಿಂದ ನಮ್ಮ ಸತ್ಯಮಾರ್ಗದ ವೀಕ್ಷಕರ ಪರವಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ. ಓಕೆ, ಈ ದಿನಮಾನಗಳಲ್ಲಿ ಅನೇಕ ಕಡೆ ಸ್ವಸ್ಥತೆ ಕೂಟಗಳು, ಅನೇಕ ಕಡೆ ಹೀಲಿಂಗ್ ಕ್ರೂಸೈಡ್ಸ್ ಎಂಬುದಾಗಿ ಅನೇಕ ಸೇವಕರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯದು, ದೇವರಿಗೆ ಮಹಿಮೆ. ಆದರೆ ಈ ಸ್ವಸ್ಥತಾ ಕೂಟಗಳ ಹೆಸರಲ್ಲಿ ಆಗುವಂತಹ ಸ್ವಸ್ಥತೆಗಳನ್ನು ನೋಡುವಾಗ ನಿಜವಾಗ್ಲೂ ತುಂಬ ಬೇಸರವಾಗ್ತಾ ಇದೆ. ನಾನು ಈಗಾಗಲೇ ಕಳೆದ ಒಂದು ಎಪಿಸೋಡ್ನಲ್ಲಿ ಮಾತನಾಡಿದೆ. ಅವಮಾನಕ್ಕೆ ಅಥವಾ ಒಂದು ಅನ್ಯ ಜನರು ಕೀಳಾಗಿ ಮಾತನಾಡೋದಕ್ಕೆ ನಾವು ಅವಕಾಶವನ್ನು ಕೊಡುವ ರೀತಿಯಲ್ಲಿ ಈ ದಿನಮಾನಗಳಲ್ಲಿ ಸ್ವಸ್ಥತೆಗಳು ನಡೀತಾ ಇದೆ. ದೇವರಿಗೆ ಯಾವ ಮಹಿಮೆ ಬರ್ತಾ ಇಲ್ಲ, ಸುಮ್ಮನೆ ಏನೋ ಒಂದು ಮಾಡಬೇಕು ಎಂಬುದಾಗಿ ಮಾಡೋದು. ಒಂದು ವೇಳೆ ಒಂದು ಮೀಡಿಯಾಗಿ ನಾನು ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಸ್ಥತೆ ಎಂಬ ಸ್ತ್ರೀ ಹತ್ರ, ಸ್ವಸ್ಥತೆಯನ್ನು ಸ್ತ್ರೀ ಅಂದ್ಕೊಳ್ರಿ, ಯಾಕಂದರೆ ನಿರ್ಜೀವವಾದವನ್ನು ಕೂಡ ಕೆಲವೊಂದು ಸಲ ನಾವು ಸ್ತ್ರೀಯೊಟ್ಟಿಗೆ ಹೋಲಿಕೆ ಮಾಡಿ ಮಾತನಾಡ್ತೇವೆ. ಫಾರ್ ಎಕ್ಸಾಂಪಲ್, ಭಾರತ ದೇಶ, ಭಾರತ ಮಾತಾ ಅಂತೀವಿ. ಭಾರತ ಮಾತಕ್ಕೆ ಜೈ ಎಂಬುದಾಗಿ ಹೇಳ್ತೀವಿ. ಅಂದರೆ ಭಾರತ ದೇಶ ಎಂಬ ಪದ, ದೇಶವು ಅದೇನು ಸ್ತ್ರೀಲಿಂಗವಲ್ಲ ಪುಂಲಿಂಗವಲ್ಲ, ಆದರೆ ಹೋಲಿಕೆಯಲ್ಲಿ ಆ ರೀತಿ ಮಾತನಾಡುವುದು ನಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿಯಲ್ಲಿ ಸ್ವಸ್ಥತೆಯನ್ನು ಕೂಡ ಒಂದು ಸ್ತ್ರೀಯಾಗಿ ಅಥವಾ ಪುರುಷನಾಗಿ ನಾವು ಹೋಲಿಕೆ ಮಾಡಿಕೊಂಡು ಸ್ವಸ್ಥತೆ ಹತ್ರ ಇಂಥ ಮೈಕನ್ನು ನಾವು ತಕ್ಕೊಂಡೋಗಿ ನಿನ್ನ ಬಗ್ಗೆ ಸ್ವಲ್ಪ ನೀನು ಹೇಳು ಅಂದರೆ, ಸ್ವಸ್ಥತೆ ಹೇಳುವಂಥ ಮಾತೇನು ಗೊತ್ತರಿ? ನಾನು ಕ್ರಿಸ್ತನ ಕಾಲದಲ್ಲಿ ತುಂಬ ಘನವಾದ ರೀತಿಯಲ್ಲಿ ನನ್ನ ಪಾತ್ರವನ್ನು ನಾನು ಪೋಷಿಸಿದ್ದೇನೆ. ಅಪೊಸ್ತಲರ ಕಾಲದಲ್ಲಿ ನನ್ನ ಒಂದು ಮಹಿಮೆ ಜನರು ನೋಡುವ ಹಾಗೆ ನಾನು ಬಹುಬಲವಾದ ರೀತಿಯಲ್ಲಿ ಕೆಲಸ ಮಾಡಿದ್ದೆ. ಆದರೆ ಈ ದಿನಮಾನಗಳಲ್ಲಿ ನಾನು ಬಹಳ ವಂಚನೆಗೆ ಒಳಗಾಗ್ತಾ ಇದ್ದಾರೆ. ನನ್ನನ್ನು ಜನರು ಮೋಸ ಮಾಡ್ತಾ ಇದ್ದಾರೆ. ಈ ಪಾಸ್ಟರ್ಸ್ ಮೋಸ ಮಾಡ್ತಾ ಇದ್ದಾರೆ. ಈ ಪ್ರವಾದಿಗಳು, ಈ ಸ್ವಸ್ಥತೆ ಎಂಬ ವರ ಉಳ್ಳವರು ನನ್ನನ್ನು ನೋಡಿ ನನ್ನನ್ನು ವಂಚಿಸುತ್ತಾ, ನನ್ನನ್ನು ಅವಮಾನಪಡಿಸುತ್ತಾ, ಸ್ವಸ್ಥತೆ ಎಂಬ ಮಹಿಮೆ ಉಳ್ಳ ಪದಕ್ಕೆ ಅಥವಾ ವರಕ್ಕೆ ಅರ್ಥ ಇಲ್ಲದಂಗೆ ಮಾಡ್ತಾ ಇದ್ದಾರೆ. ಜನರು ನೋಡಿ ನನ್ನನ್ನು ನಗುತ್ತಾ ಇದ್ದಾರೆ, ಅವಹೇಳನಕಾರವಾಗಿ ಮಾತನಾಡ್ತಾ ಇದ್ದಾರೆ ಎಂಬುದಾಗಿ ಸ್ವಸ್ಥತೆ ಉತ್ತರ ಕೊಡುತ್ತೆ. ಒಂದು ವೇಳೆ ನಾವು ಮೈಕನ್ನು ತಗೊಂಡೋಗಿ ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ರಿ ಎಂಬುದಾಗಿ ಮಾತನಾಡೋದಾದರೆ. ಆದರೆ ಇವತ್ತು ಸ್ವಸ್ಥತೆ, ಯೇಸು ಕ್ರಿಸ್ತನ ಕಾಲದಲ್ಲಿ ಯಾವ ರೀತಿ ಸ್ವಸ್ಥತೆ ಆಯಿತು, ಅದೇ ರೀತಿಯಲ್ಲಿ ಅಪೊಸ್ತಲರ ಒಂದು ಕಾಲದಲ್ಲಿ, ಅಪೊಸ್ತಲ ಕೃತ್ಯಗಳಲ್ಲಿ ಅಪೊಸ್ತಲರಿಂದ ನಡೆದಂಥ ಸ್ವಸ್ಥತೆಗಳು ಎಂಥವು, ಯಾವ ಸ್ವಸ್ಥತೆಗೆ ಎಂಥ ಘನತೆಯನ್ನು ದೇವರು ಅನುಗ್ರಹಿಸಿದ್ದಾನೆ ಎಂಬುದಾಗಿ ನಾವು ನೋಡೋದಾದರೆ ಅನೇಕ ವಿಷಯಗಳು ನಾವು ತಿಳಿದುಕೊಳ್ಳಬೇಕು. ಯಾವಾಗಲೂ ನಾವು ಪರೀಕ್ಷೆ ಮಾಡೋದಿಲ್ಲ. ನಾವೇನೋ ಕಾಲು ನೋವು ಕಡಿಮೆ ಆಯಿತಾ, ತಲೆನೋವು ಕಡಿಮೆ ಆಯಿತಾ, ನಡು ನೋವು ಕಡಿಮೆ ಆಯಿತಾ, ಇದೇ ಸ್ವಸ್ಥತೆ ಎಂಬುದಾಗಿ. ಅಂದರೆ ನಾವು ಎಷ್ಟು ನಮ್ಮನ್ನು ನಾವು ವಂಚಿಸಿಕೊಳ್ಳುತ್ತಾ ಇದ್ದೀವಿ ಅಂದರೆ ಅದರಿಂದ ದೇವರಿಗೆ ಅವಮಾನ ಉಂಟಾಗ್ತಾ ಇದೆ, ದೇವರಿಗೆ ಯಾವ ಮಹಿಮೆ ಬರ್ತಾ ಇಲ್ಲ ಎಂಬುದಾಗಿ ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಸಮಯದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಸತ್ಯವೇದದ ಮೂಲಕ ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅದಕ್ಕಾಗಿ ನಾನು ಹೆಚ್ಚಿನ ಸಮಯ ಅವ್ರಿಗೆ ಕೊಡ್ತೇನೆ. ಈ ಪ್ಯಾನಲಲ್ಲಿ ಅವರು ಅನೇಕ ವಿಷಯಗಳು ಸ್ವಸ್ಥತೆ ಬಗ್ಗೆ, ಅಂದರೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನು ಮಾಡಿರುವಂಥ ಸ್ವಸ್ಥತೆ ಮಹಿಮೆ ಏನು, ಅಪೊಸ್ತಲರಿಂದ ನಡೆದಿರುವಂಥ ಸ್ವಸ್ಥತೆ ಮಹಿಮೆ ಏನು, ಸ್ವಸ್ಥತೆ ಬೆಲೆ ಏನು, ಇವೆಲ್ಲವೂ ಕೂಡ ನಾವು ಕೂಲಂಕಷವಾಗಿ ಚರ್ಚೆ ಮಾಡೋಣ. ಸಮಯವನ್ನು ನಾನು ಪಾಸ್ಟರ್ ಅವ್ರಿಗೆ ಒಪ್ಪಿಸಿಕೊಡ್ತಾ ಇದ್ದೀನಿ.
ಮೊಟ್ಟ ಮೊದಲದಾಗಿ ಆರೋಗ್ಯದಾಯಕನಾದಂಥ ಸೃಷ್ಟಿಕರ್ತನಾದ ಏಕದೇವರಿಗೆ ಮಹಿಮೆ ಉಂಟಾಗಲಿ. ಎರಡನೇದು, ನಮ್ಮ ರೋಗಗಳನ್ನು ತನ್ನ ಬಾಸುಂಡಿಗಳಿಂದ ಸ್ವಸ್ಥತೆ ಮಾಡಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಮಹಿಮೆ ಉಂಟಾಗಲಿ. ಮೂರನೇದು, ಕೂಡಿ ಬಂದಂಥ ಎಲ್ಲ ಸತ್ಯ ಮಾರ್ಗ ಟಿ ವಿ ಚಾನಲಿನ ಫೇಸ್ಬುಕ್, ಯೂಟ್ಯೂಬ್ ಮತ್ತು ಆ್ಯಪ್ ಮೂಲಕವನ್ನು ವೀಕ್ಷಣೆ ಮಾಡುತ್ತಿರುವಂಥ ತಮಗೆಲ್ಲರಿಗೂ ಆ ಯೇಸು ಕ್ರಿಸ್ತನ ಆರೋಗ್ಯದ ಕಿರಣವನ್ನು ನಿಮ್ಮ ಮೇಲೆ ಆತನು ಪ್ರಕಾಶಿಸಲಿ. ಪ್ರಿಯರೇ, ಇನ್ನೊಂದು ಸರ್ತಿ ನಿಮ್ಮೊಟ್ಟಿಗೆ ಈ ಸತ್ಯಮಾರ್ಗ ಚಾನಲ್ ಮೂಲಕವಾಗಿ ಕೆಲವು ವಿಷಯಗಳನ್ನು ಚರ್ಚಿಸಲಿಕ್ಕೆ ದೇವರು ಮಹಾ ಕೃಪೆಯನ್ನು ನನಗೆ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತು ಅಲ್ಪನೂ ಆದಂಥ ನನ್ನನ್ನು ಈ ಸತ್ಯಮಾರ್ಗ ಚಾನಲ್ನ ವೇದಿಕೆಯಲ್ಲಿ ಆಮಂತ್ರಿಸಿ ನನ್ನನ್ನು ಈ ರೀತಿಯಾಗಿ ಸೇವೆಯಲ್ಲಿ ಉಪಯೋಗಿಸುತ್ತಿದ್ದಂಥ ನಮ್ಮ ಹಿರಿಯ ಸೇವಕರಾದಂಥ ಸಲ್ಮಾನ್ ರಾಜ್ ದೇವರ ಸೇವಕರಿಗೂ, ಅವರ ಧರ್ಮಪತ್ನಿಗೂ, ಅವರ ಮಕ್ಕಳಿಗೂ ಮತ್ತು ಅವರ ಸಭಿಕರಿಗೂ, ನಿಸಿ ಪ್ರಾರ್ಥನಾ ಆಲಯದ ಎಲ್ಲ ವಿಶ್ವಾಸಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ನಾವು ನೋಡಿದಂತೆ ಇವತ್ತು ಸ್ವಸ್ಥತೆ ವಂಚನೆಗೆ ಒಳಗಾಗಿದೆ ಎಂಬ ಒಂದು ಪೀಠಿಕೆದಿಂದ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಸ್ವಸ್ಥತೆ ಜನರಿಗೆ ಅವಶ್ಯವಾಗಿದೆ. ಈಗಿನ ಕಾಲದಲ್ಲಿ ಹಿರಿಯರಿಗೂ ಕಿರಿಯರಿಗೂ ಸ್ವಸ್ಥತೆ ಅನ್ನೋದು ಮುಖ್ಯವಾಗಿದೆ. ಆದರೆ ಈ ಸ್ವಸ್ಥತೆಯನ್ನು ಪಡೆಯದೆ ವೃದ್ಧರು ಅಥವಾ ಕಿರಿಯರು, ಸಹೋದರ ಸಹೋದರಿಯರು ಅಥವಾ ಸ್ತ್ರೀ ಪುರುಷರು ಎಲ್ಲರೂ ವಂಚನೆಗೆ ಒಳಗಾಗಿರುವುದು ಮೇಲ್ನೋಟಕ್ಕೆ ನಮಗೆ ಎದ್ದು ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಅದನ್ನು ಆಳವಾಗಿ ನಾವು ಪರಿಶೀಲನೆ ಮಾಡಿದರೆ ಅದು ಸತ್ಯ ಎಂಬುದಾಗಿ ಕೂಡ ನಾವು ಗ್ರಹಿಸಲಿಕ್ಕೆ ಅನೇಕ ಮಾರ್ಗಗಳನ್ನು ದೇವರು ನಮಗೆ ಇಟ್ಟಿದ್ದಾನೆ. ಸ್ವಸ್ಥತೆ ಪ್ರಾರ್ಥನೆ ಬೈಬಲ್ನಲ್ಲಿ ಪ್ರಪ್ರಥಮವಾಗಿ ದ ಹೀಲಿಂಗ್ ಪ್ರೇಯರ್ ಅಂತೀವಲ್ಲ, ನಾವಿಲ್ಲೇ ಅದಕ್ಕೆ ಹೀಲಿಂಗ್ ಕ್ರುಸೈಡ್, ಹೀಲಿಂಗ್ ಮೀಟಿಂಗ್ ಅಂತ ಕರಿತೀವಿ. ಫಸ್ಟು ಹೀಲಿಂಗ್ ಪ್ರೇಯರ್ ಅನ್ನೋದು ಮಾಡಿದ್ದೇ ಬೈಬಲ್ನಲ್ಲಿ ಅವರಾಮ್ ಎಂಬ ನವೀಮ್ ಅವರು. ಸ್ವಲ್ಪ ಏನಪ್ಪ ಹಿಂಗೆ ಅಂತಿದ್ದಾರೆ, ಅವರಾಮ್ ಅಂದರೆ ಯಾರು, ನವೀಮ್ ಅಂದರೆ ಯಾರು ಅಂತೇಳಿ ನಿಮಗೆ ಈಗ ಸ್ವಲ್ಪ ಗೊಂದಲಕ್ಕೆ ನಾನು ಒಳಗೆ ಮಾಡ್ದಂಗೆ ಕಾಣ್ತಾ ಇದೆ. ಈ ಸ್ವಸ್ಥತೆ ಬಗ್ಗೆ ಪ್ರಾರ್ಥನೆ ಮಾಡಿದ್ದು ಅವರಾಮ್ ಅಂದರೆ ಇಬ್ರಿದಲ್ಲಿ ಅವರಾಮ್, ನಮ್ಮ ಕನ್ನಡದಲ್ಲಿ ಅಬ್ರಾಹಮನು ಅಂತೇಳಿ. ಇವರು ನವೀಮ್ ಅಂದರೆ ಇವರು ಒಂದು ನಬಿ ಆಗಿರ್ತಾರೆ. ನಬಿ ಅಂದರೆ ಪ್ರವಾದಿ ಆಗಿರ್ತಾರೆ. ಈ ಪ್ರವಾದಿ ಆದಂಥ ಅಬ್ರಾಹ್ಮನವರೇ ಫಸ್ಟು ಬೈಬಲ್ನಲ್ಲಿ ಪ್ರಪ್ರಥಮವಾಗಿ ಸ್ವಸ್ಥತೆಯ ಪ್ರಾರ್ಥನೆ ಮಾಡಿದಂಗೆ ನಮಗೆ ಬೈಬಲ್ನಲ್ಲಿ ದಾಖಲಿದೆ. ತಿರ್ಗಾ ಹೇಳ್ತೀವಿ, ಸತ್ಯಮಾರ್ಗ ಚಾನಲಿನ ಸಂಸ್ಥಾಪಕರಾಗಲಿ ಅವರ ಜೊತೆ ಸೇವಕರಾದಂಥ ನಾನು ಆಗಲಿ, ನಾವು ಪವಿತ್ರ ಬೈಬಲನ್ನು ಬಿಟ್ಟು ಬೇರೆ ಯಾವುದು ಪ್ರಚಾರ ಮಾಡಲಿಕ್ಕೆ ಇಷ್ಟ ಕೂಡ ಪಡೋದಿಲ್ಲ. ರೈಟ್ ವರ್ಡ್ ಆ್ಯಂಡ್ ರೈಟ್ ಇಂಟರ್ಪ್ರಿಟೇಷನ್ ಕೊಡಲಿಕ್ಕೆ ಕೂಡ ನಾವು ಇಷ್ಟಪಡ್ತೇವೆ. ಒಂದು ರಾಜನು ಬೈಬಲ್ನಲ್ಲಿ ಇದ್ದಾರೆ. ಆ ರಾಜನಿಗಾಗಿ ಮತ್ತು ಅವರ ಧರ್ಮಪತ್ನಿಗಾಗಿಯೂ ಮತ್ತು ಅವರ ಮನೆಯಲ್ಲಿ ಇರುವಂಥ ದಾಸರಿಗಾಗೂ ಪ್ರಾರ್ಥಿಸಿದವಾಗ ಫಸ್ಟು ಸ್ವಸ್ಥತೆ ಆಗಿದ್ದು ಅಲ್ಲೇ. ಅಬ್ರಾಮ್ ಅವರು ಪ್ರಾರ್ಥನೆ ಮಾಡುವಾಗ ಅಲ್ಲೇ ಗಾಡ್ ಹೀಲ್ಡ್
ಅಂಥೇಳಿ ಇಂಗ್ಲೀಷ್ನಲ್ಲಿ ಇದೆ. ನೀವು ಬೇಕಾದರೆ ಆದಿಕಾಂಡ 20ನೇ ಅಧ್ಯಾಯದಲ್ಲಿ ತಾವು ನೋಡಬಹುದು. ಏನಪ್ಪ ಅಬ್ರಹಾಂ ಅವ್ರಿಗೆ ನೀವು ಪ್ರವಾದಿ ಎಂದು ಹೇಳ್ತಾ ಇದ್ದೀರಿ? ಅವರು ವಿಶ್ವಾಸಿಗಳಿಗೆ ಮೂಲ ಪಿತೃರು ಅಂತೇಳಿ ನಿಮ್ಮ ಅಭಿಪ್ರಾಯ ಇರ್ಬೋದು. ಬೈಬಲ್ನಲ್ಲಿ ಸ್ಪಷ್ಟವಾಗಿ 20ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ ಅವನು ಪ್ರವಾದಿ ಎಂದು ಬರೆಯಲ್ಪಟ್ಟಿದೆ. ಹಿಬ್ರಿ ಭಾಷೆಯಲ್ಲಿ ನಬಿ ಅಂತ ಬರೆದಿದೆ, ಪ್ರವಾದಿ ಅಂತೇಳಿ. ಸೊ ಅಬ್ರಹಾಂ ಅವರು ಪ್ರವಾದಿ ಅಂತೇಳಿ ಬೈಬಲ್ ಹೇಳ್ತಾ ಇರುವಾಗ ನಾನು ಅದನ್ನೇ ಇಟ್ಕೊಂಡು ಸಂಬೋಧನೆ ತಮ್ಮ ಹತ್ರ ಮಾಡ್ತಾ ಇದ್ದೀನಿ. ಅಬ್ರಹಾಂ ಅವರು ಗೆರಾರಿನ ಅರಸನಾದ ಅಬಿಮೆಲೆಕನ ಬಗ್ಗೆಯೂ ಅವರ ಧರ್ಮಪತ್ನಿಯ ಬಗ್ಗೆಯೂ ಅವರ ಕುಟುಂಬದವರ ಬಗ್ಗೆಯೂ 17ನೇ ವಚನದಲ್ಲಿ ದೇವರ ಹತ್ರ ಬೇಡಿಕೊಳ್ಳುತ್ತಾರೆ. ದೇವರಿಗೂ ಆ ಕುಟುಂಬಕ್ಕೂ ಮಧ್ಯಸ್ಥನಾಗಿ ಪ್ರವಾದಿಯಾದ ದೇವರ ಸೇವಕರಾದಂಥ ಅಬ್ರಹಾಮನು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಅಬ್ರಹಾಮನು ಪ್ರಾರ್ಥನೆ ಮಾಡಿದಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅಬಿಮೆಲೆಕನನ್ನು, ಅವನ ಪತ್ನಿಯನ್ನು, ದಾಸಿಯರನ್ನು ವಾಸ ಮಾಡಿದರು ಅಂತ ಬರೆದಿದೆ ಬೈಬಲ್ನಲ್ಲಿ. ಅದನ್ನು ಮೂಲ ಭಾಷೆಯಲ್ಲಿ ರಫಾ ಅಂತ ಆಗಿದೆ. ರಫಾ ಫಸ್ಟು ಇಲ್ಲೇ ರಫಾ ಅನ್ನೋದು ಇಲ್ಲಿದೆ. ಎಲೋಹಿಮ್ ರಫಾ, ಯೆಹೋವನು ಸ್ವಸ್ಥತೆ ಮಾಡಿದ್ದನ್ನು ಮೊಟ್ಟ ಮೊದಲದಾಗಿ ಇಲ್ಲೇ ಬರೆಯಲ್ಪಟ್ಟಿದೆ. ಇವರು ಆರೋಗ್ಯ ಇಲ್ಲದೆ ತಾವು ಮಾಡಿದ ಒಂದು ಚಿಕ್ಕ ಅಬಿಮೆಲೆಕನ ಒಂದು ಮಾಡಿದ ಚಿಕ್ಕ ತಪ್ಪಿನ ನಿಮಿತ್ತ ಅಬಿಮೆಲೆಕನನ್ನು ಅಥವಾ ಅವರ ಪತ್ನಿ, ಅವರ ಕುಟುಂಬದವರೆಲ್ಲರೂ ಬಂಜೆ ಆಗಿದ್ದು ಅವರ ಗರ್ಭಫಲ ಇಲ್ಲದಂಥ ಒಂದು ರೋಗಕ್ಕೆ ಒಳಗಾದಾಗ ಅಬ್ರಹಾಂ ಅವರು ಪ್ರಾರ್ಥನೆ ಮಾಡಿದವಾಗ ಫಸ್ಟು ಅಲ್ಲೇ ಹೀಲಿಂಗ್ ಆಗುತ್ತೆ. ತತ್ಕ್ಷಣ ಜ್ಞಾಪಕ ಇಟ್ಕೊಳ್ರಿ, ತತ್ಕ್ಷಣ ಆರೋಗ್ಯ ಆಗತ್ತೆ. ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ಅವರನ್ನು ವಾಸ ಮಾಡಿದನು, ವಾಸಿ ಮಾಡಿದನು. ಯೆಹೋವನು ವಾಸಿ ಮಾಡಿದನು, ಯೆಹೋವನು ಸ್ವಸ್ಥತೆಯನ್ನು ಮಾಡಿದನು ಅಂತೇಳಿ ಬೈಬಲ್ನಲ್ಲಿದೆ. ಪ್ರಿಯರೇ, ಇಲ್ಲೇ ಸ್ಪಷ್ಟವಾದ ಹೀಲಿಂಗು. ಅವರು ಹೀಲಿಂಗ್ಗೆ ವಂಚನೆಗೆ ಒಳಗಾಗಿಲ್ಲ, ಅವರು ಆ ಹೀಲಿಂಗನ್ನು ಪಡೆದಿದ್ದನ್ನು ನಾವು ನೋಡ್ತೇವೆ. ದ ಫಸ್ಟ್ ಹೀಲಿಂಗ್ ಕ್ರುಸೈಡ್ ಅಂದರೂ ತಪ್ಪಾಗಲಾರದು. ಹಾಗಾಗಿ ಒಂದು ದೇವರ ಸೇವಕನು ಪ್ರಾರ್ಥನೆ ಮಾಡುವ ವ್ಯಕ್ತಿಯಾಗಿರ್ತಾನೆ ವಿನಃ ಅವನು ಸ್ವಸ್ಥತೆ ಮಾಡುವ ವ್ಯಕ್ತಿಯಾಗಿರುವುದಿಲ್ಲ. ಹಿ ಈಸ್ ನಾಟ್ ಡಾಕ್ಟರ್, ಹಿ ಈಸ್ ನಾಟ್ ಹೀಲರ್. ಆತನು ವೈದ್ಯನೂ ಅಲ್ಲ, ಆತನು ಸ್ವಸ್ಥತೆ ಮಾಡಲಿಕ್ಕೆ ಸಮರ್ಥವುಳ್ಳವನು ಅಲ್ಲ. ದೇವರಿಗೂ ರೋಗಿಗೂ ಮಧ್ಯಸ್ಥನಾಗಿ ಪ್ರಾರ್ಥಿಸಿ ಅವರಿಗೆ ಸ್ವಸ್ಥತೆಯನ್ನು ಬೇಡುವಂಥ ವ್ಯಕ್ತಿಯಾಗಿರುತ್ತಾನೆ ಅಷ್ಟೇ ವಿನಃ ಸ್ವಸ್ಥತೆ ಮಾಡುವನು ಅಲ್ಲ. ದುರಂತ ಅಂದರೆ ಈಗಿನ ಕಾಲದಲ್ಲಿ ನಾನೇ ಸ್ವಸ್ಥತೆ ಮಾಡುತ್ತೇನೆ ಏನೋ ಪ್ರಚಾರ ಹೆಚ್ಚಿಗೆ ಆಗಿದೆ. ಸ್ವಸ್ಥತೆ ಕಡಿಮೆ ಆದ ಕಾರಣ ವಂಚನೆಗೆ ಸ್ವಸ್ಥತೆ ಒಳಗಾಗಿದೆ. ಯಾಕೆ ನಾವು ವಂಚನೆಗೆ ಒಳಗಾದ ಸ್ವಸ್ಥತೆ ಎದಕ್ಕಂತ ಇದ್ದೇವೆ ಅಂದರೆ, ಈಗಿನ ಕಾಲದಲ್ಲಿ ಹೀಲಿಂಗ್ ಈಸ್ ಲೆಸ್, ಪಬ್ಲಿಸಿಟಿ ಈಸ್ ಮೋರ್ ಆಗಿದೆ. ಸ್ವಸ್ಥತೆ ಕಡಿಮೆ ಆಗಿದೆ, ಪ್ರಚಾರ ಹೆಚ್ಚಿಗೆ ಆಗಿದೆ. ಹಾಗಾಗಿ ಜನರು ಸ್ವಸ್ಥತೆಯಿಂದ ವಂಚನೆಗೆ ಒಳಗಾಗಿ ಏನೋ ಒಂದು ಮ್ಯಾಜಿಕ್ ಶೋ ನಡೆಯುವಂತೆ ಇವತ್ತು ಸ್ವಸ್ಥತೆ ಕುಡಿಕೆಗಳು ನಡೀತಾ ಇದ್ದಾವೆ. ಹೇಗೆ ಅನ್ನೋದು ತಮಗೆ ಒಂದು ಹೇಳಿಬಿಟ್ಟು ಮತ್ತೆ ಮುಂದೆ ನಾನು ಪಾಸ್ಟರ್ ಅವರಿಗೆ ಇನ್ನೊಂದು
ಪ್ರಶ್ನೆಗೆ ಅವರಿಗೆ ಅವಕಾಶ ನಿಮ್ಮ ಪರವಾಗಿ ಮಾಡಲಿಕ್ಕೆ ಕೊಡ್ತೀನಿ. ನಾನು ಫಸ್ಟ್ ಹೀಲಿಂಗ್ ತೋರಿಸೋಣ. ಹೇಗೆ ಒಂದು ದೊಡ್ಡ ಮೀಟಿಂಗ್ ನಡೆಯುವಾಗ ನಾನಾಗಲಿ ನೀವಾಗಲಿ ಇಲ್ಲೇ ಯಾರಿಗೋ ಒಬ್ರಿಗೆ ನಡ ನುಸ್ತಾ ಇದೆ ಅಂತ ಹೇಳಿದರೆ ಖಂಡಿತ ಕೈ ಎತ್ತವರು ಇರ್ತಾರೆ. ಇದು ಸೈನ್ಸ್ ಪ್ರಕಾರ ವೈಜ್ಞಾನಿಕವಾಗಿ ಹೆಣ್ಣುಮಕ್ಕಳಿಗೆ ಮುಟ್ಟಿನ ಕಾಲದಲ್ಲಿ ಅವರಿಗೆ ನಡ ನುಸ್ತಾ ಇರ್ತದೆ. ಅಥವಾ ಕೆಲವು ಗಂಡು ಮಕ್ಕಳು ಪ್ರಯಾಸಪಟ್ಟು ಕೆಲಸ ಮಾಡಿದ ಕಾರಣ ಆಗಾಗ ಅವರ ಶರೀರದಲ್ಲಿ ಚಿಕ್ಕ ಪುಟ್ಟ ನೋವುಗಳು ಹೀಟಿನ ನಿಮಿತ್ತ ಮೊಣಕಾಲು ನೋವು ಕಾಣ್ತಾ ಇರ್ತಾವೆ. ಅಷ್ಟು ಮಾತ್ರ ಅಲ್ಲದೆ ನಾನು ವೈಜ್ಞಾನಿಕ ಪುಸ್ತಕವನ್ನು ಓದ್ತಿರುವಾಗ ಸ್ತ್ರೀ ಧರ್ಮ ಈ ಮುಟ್ಟಿನ ಕಾಲದಲ್ಲಿ ಅವರಿಗೆ ಎದೆ ನುಸ್ತವೆ, ನರಗಳು ಜಗ್ಗಿದಂಗಾಗತ್ತೆ, ತಲೆಗಳನ್ನು ನೂಸಿದಂಗಾಗತ್ತೆ, ಆಗಾಗ ಕೋಪ ಬರ್ತಾ ಇರ್ತದೆ ಅಂತೇಳಿ ವೈದ್ಯರು ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಇದನ್ನೇ ಒಂದು ಬಂಡವಾಳ ಆಗಿ ಇಟ್ಟುಕೊಂಡು ಇವತ್ತು ಅನೇಕ ಪಾಸ್ಟರ್ಸು ಹೀಲರ್ಸ್ ಅಂತೇಳಿ ಹೆಸರಿಟ್ಟುಕೊಂಡವರು ಇಲ್ಲಿ ಯಾರ್ದೋ ತಲೆ ನೋಸ್ತಾ ಇದೆ, ಇಲ್ಲಿ ಯಾರ್ದೋ ಎದೆ ನೋಸ್ತಾ ಇದೆ, ಇಲ್ಲಿ ಯಾರ್ದೋ ನಡ ನೋಸ್ತಾ ಇದೆ, ಇಲ್ಲಿ ಯಾರ್ದೋ ಡ್ಯಾಶ್ ಡ್ಯಾಶ್ ನುಸ್ತಾ ಇದೆ ಅನ್ನುವಾಗ ಸಹಜವಾಗಿ ನೈಸರ್ಗಿಕವಾಗಿ ಅನೇಕರ ಆ ನೋವಿಗೆ ಬಲಿ ಆಗ್ತಿರುವಾಗ ಕೈ ಎತ್ತುತ್ತಾರೆ. ಆದರೆ ಆ ಸ್ವಸ್ಥತೆ ಮಾತ್ರ ಅವರು ಖಂಡಿತ ಪಡೆಯದೆ ವಂಚನೆಗೆ ಒಳಗಾಗ್ತಾರೆ. ಸ್ವಸ್ಥತೆಯಿಂದ ವಂಚನೆಗೆ ಒಳಗಾಗ್ತಾರೆ. ಉದ್ರೇಕದಿಂದ ಕೈ ಎತ್ತುತ್ತಾರೆ, ಇವರು ಉದ್ರೇಕದಿಂದ ಒದರ್ತಾರೆ, ಇವರು ಬಂದಿದ್ದ ದಾರಿಗೆ ಸುಂಕಿಲ್ಲ ಅಂತೇಳಿ ಹಾಗೆ ಹೋಗಿ ಇವರು ಸ್ವಸ್ಥತೆ ಕಾಣುವುದಿಲ್ಲ, ಇವರು ಮಾತ್ರ ಪ್ರಚಾರವನ್ನು ಗಿಟ್ಟಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ವಂಚನೆಗೆ ತಾವು ಒಳಗಾಗದಂತೆ ಸ್ತ್ರೀಯರಾಗಲಿ ಪುರುಷರಾಗಲಿ ಜಾಗೃತಿಯಾಗಿ ಇರಬೇಕೆಂಬುದಾಗಿ ಸತ್ಯ ಮಾರ್ಗ ಚಾನಲಿನ ಮೂಲಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದ ಎಮೋಷನಲ್ ಆಗಿ ಉದ್ರೇಕದಿಂದ ಇಲ್ಲದೆ ಯಾರೋ ಒಬ್ರು ಇದ್ದಾರೆ, ಅವ್ರಿಗೆ ಆಗಾಗ ನಡ ನುಸ್ತಾ ಇದೆ ಅಂದ ತಕ್ಷಣ ಸಹಜವಾಗಿ ನಾನು ನಿಮಗೆ ಚಾಲೆಂಜ್ ಮಾಡ್ತಾ ಇದ್ದೇನೆ, ನೀವು ಕೂಡ ಆ ಕೆಲಸ ಮಾಡಬಹುದು. ಒಂದು 100 ಜನ ಕೂಡಿದ ಜಾಗಕ್ಕೆ ನಿಮಗೆ ದೇವರು ಹೇಳಿ ಬಿಡಲಿ, ನೀವು ಹೋಗಿ ಈ ಕಾರ್ಯವನ್ನು ಮಾಡಿರಿ. ಇಲ್ಲಿ ಯಾರಿಗೋ ಒಬ್ರು ತಲೆ ನುಸ್ತಾ ಇದೆ ಕೈ ಎತ್ತಿ ಅಂದರೆ ಎತ್ತುತ್ತಾರೆ. ಇದು ಕಡು ಸತ್ಯ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಎಲ್ಲೆಲ್ಲೇ ಸ್ವಸ್ಥತೆ ಕೂಡಿಕೆಗಳು ನಡೀತಾ ಇದ್ದಾವೆ. ಹೆಚ್ಚಾಗಿ ಜನರು ಸ್ವಸ್ಥತೆಯಿಂದ ವಂಚನೆಗೆ ಆಗ್ತಾ ಇದ್ದಾರೆ. ಆದರೆ ಅಬ್ರಾಹ್ಮನು ಪ್ರಾರ್ಥನೆ ಮಾಡಿದವಾಗ ಅಬ್ರಾಹ್ಮನ ಪ್ರಾರ್ಥನೆಯನ್ನು ದೇವರಿಗೆ ಕೇಳಿ ದೇವರು ಅಭಿಮೆಲೆಕನನ್ನು ಮತ್ತು ಅವರ ಪತ್ನಿಯನ್ನು ಮತ್ತು ದಾಸಿಯರನ್ನು ವಾಸಿ ಮಾಡಿದನು ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಅಲ್ಲೇ ಎಲೋಹಿಂ ರಫಾ ಆಗಿ ಕಾಣಿಸಿಕೊಂಡನು. ಅವತ್ತು ಎಲೋಹಿಂ ರಫಾ ಆಗಿದ್ದನು, ಇವತ್ತು ಇದ್ದಾನೆ, ನಾಳೆ ಕೂಡ ಏಕರೀತಿಯಾಗಿ ಇರ್ತಾನೆ. ಆತನ ಸ್ವಸ್ಥತೆಯಲ್ಲಿ ಬದಲಾವಣೆ ಇಲ್ಲ. ಆದರೆ ಕ್ರೈಸ್ತ ನಾಯಕರು ಇದನ್ನು ಬದಲಾವಣೆ ಮಾಡಿ ಜನರಿಗೆ ವಂಚಿಸ್ತಾ ಇದ್ದಾರೆ. ಈ ವಂಚನೆಯಿಂದ ನಾವು ಜಾಗೃತೆಯಾಗಿ ಇರಬೇಕೆಂಬುದು ನನ್ನ ಅಭಿಪ್ರಾಯ. ಓವರ್ ಟು ಪಾಸ್ಟರ್. ಓಕೆ, ಪ್ರೈಸ್ ಲಾರ್ಡ್. ಮೊದಲನೇದಾಗಿ ಸ್ವಸ್ಥತೆ ಮನುಷ್ಯನಿಂದ ಉಂಟು ಆಗೋದಿಲ್ಲ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ವರವಿದ್ದರೂ ಕೂಡ ನಾವು ಪ್ರಾರ್ಥನೆ ಮಾಡುವಾಗ ದೇವರೇ ಸ್ವಸ್ಥತೆ ಮಾಡುವಂಥವನಾಗಿದ್ದಾನೆ ಎಂಬುದಾಗಿ. ಎರಡನೇದಾಗಿ ನಾವು ತಿಳ್ಕೊಳ್ಳೋಣ, ಒಂದು ವೇಳೆ ವರವಿದ್ದರೂ ಕೂಡ ವರವಿದ್ದವನು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಸ್ವಸ್ಥತೆ ಆಗುತ್ತಾ, ಅಥವಾ ದೇವರ ಇಷ್ಟಪಟ್ಟು ಸ್ವಸ್ಥತೆಯನ್ನು ಮಾಡಬೇಕಾ? ದೇವರ ಇಷ್ಟವಿಲ್ಲದೆ ವರ ಹೊಂದಿಕೊಂಡದ ಅಂದರೆ ಒಂದು ಸಲ ದೇವರು ವರ ಕೊಟ್ಟರೆ ಮತ್ತೆ ಹಿಂದಿರುಗಿ ತಗೊಳ್ಳೋದಿಲ್ಲ. ವರ ಇದ್ದವನು ಪ್ರಾರ್ಥನೆ ಮಾಡಿದರೆ ಸ್ವಸ್ಥತೆಗಾಗಿ ಅದು ಹಂಗೆ ಸಿಗುತ್ತಾ ವರದ ಮೂಲಕ? ಆದರೆ ಅದಕ್ಕೆ ದೇವರ ಚಿತ್ತವು ಅಥವಾ ದೇವರ ಅಪ್ಪಣೆಯೂ ಬೇಕಾ? ಒಂದು ವೇಳೆ ದೇವರ ಚಿತ್ತದಲ್ಲಿ ಆ ಸ್ವಸ್ಥತೆ ಇಲ್ಲಂದರೆ ಆ ವ್ಯಕ್ತಿ ಸ್ವಸ್ಥತೆ ಈ ವರದ ಮೂಲಕ ಹೊಂದಿಕೊಳ್ಳೋದಕ್ಕೆ ಸಾಧ್ಯವಿದೆನಾ? ಸ್ವಸ್ಥತೆ ವರ ಅನ್ನೋದು ಎರಡು ರೀತಿಯಾಗಿ ದೇವರು ಹಂಚಿಕೊಟ್ಟಿದ್ದಾನೆ. ಇದು ಪವಿತ್ರಾತ್ಮನ ವರಗಳಲ್ಲಿ ಒಂದು ವರ ಕೂಡ ಆಗಿದೆ, ಹೀಲಿಂಗ್.
ಆದರೆ ಬೈಬಲ್ ಹೇಳ್ತಾ ಇರೋದು ಎಲ್ಲರೂ ಸ್ವಸ್ಥತೆ ಮಾಡುವರೋ ಅಂಥೇಳಿ ಪ್ರಶ್ನೆ ಚಿಹ್ನ ಇಟ್ಟು ಮುಂದಕ್ಕೆ ಪೌಲವರು ಬರೀತಾರೆ. ಎರಡು ರೀತಿಯಾಗಿ ನಾವು ಇದನ್ನು ವಿಂಗಡಿಸಬಹುದು. ಒಂದು, ಸ್ವಸ್ಥತೆ ವರ ಇದ್ದವರು ಸ್ವಸ್ಥತೆ ಮಾಡಬಹುದು. ಎರಡನೇದು, ನಂಬುವವರು ಎಲ್ಲರೂ ಮಾಡಬಹುದು. ನಂಬುವರಿಂದ ಈ ಸೂಚಕಾರ್ಯಗಳನ್ನು ಆಗುವವು ಅಂಥೇಳಿ ಬೈಬಲ್ನಲ್ಲಿ ನಮ್ಮ ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 17ನೇ ವಚನದಿಂದ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಅಂತಿದೆ. ಇದು ನಂಬೋರು ಎಲ್ಲರಿಗೂ ಕೊಟ್ಟಂಥ ಗಿಫ್ಟು, ದೇವರಿಂದ ಬಂದಂಥ ವಿಚಿತಾರ್ಥ ವರವು. ಆದರೆ ಈ ವರ ನಂಬಿಕೆ ಮೂಲಕ ಆಪ್ರೇಟ್ ಆಗ್ತಾ ಇರುವಾಗ ಆ ನಂಬಿಕೆ ಯಾರ ಮೇಲೆ ಇಟ್ಟಿರಬೇಕಂದ್ರೆ ಆ ವ್ಯಕ್ತಿ ದೇವರ ಮೇಲೆ ಇಟ್ಟಿರಬೇಕು. ದೇವರ ಚಿತ್ತ ಇಲ್ಲದೆ ಒಂದು ವ್ಯಕ್ತಿಯ ತಲೆನೂ ಕೂಡ ಹೋಗುವುದಿಲ್ಲ, ತಲೆನೂ ಕೂಡ ಹೋಗೋದಿಲ್ಲ. ತಾವು ಅಂತ ಇದ್ರೆ ಕೂದಲು ಕೂಡ ಉದುರುವುದಿಲ್ಲ ಅಥವಾ ಬೆಳಗಿನ ಮಾಡೋಕ್ಕಾಗಲ್ಲ, ಕರ್ಗ, ಅದು ನಿಜನೇ. ಆದರೆ ನನ್ನ ವಾದ ಏನಂದರೆ, ಚಿಕ್ಕ ಹೆಡ್ಡಾಕ್ ಕೂಡ ದೇವರ ಚಿತ್ತವನ್ನು ಗ್ರಹಿಸದೆ ಒಂದು ವ್ಯಕ್ತಿ ಪ್ರಾರ್ಥನೆ ಮಾಡಿದರೆ ಆ ದೇವರ ಚಿತ್ತ ಇಲ್ಲಂದರೆ ನಾವು ಬಯಸಿದರೂ ನಾವು ಬೇಡಿಕೊಳ್ಳಿದ್ರು ದೇವರು ಅದನ್ನು ಇದು ಮಾಡೋಲ್ಲ. ದೇವರ ಚಿತ್ತ ಅದು ಕಾರ್ಯರೂಪಕ್ಕೆ ಬರಬೇಕಂದ್ರೆ ದೇವರ ಕನಿಕರ ಆ ರೋಗಿಗಳ ಮೇಲೆ ಬೇಕು. ನಾವು ರೋಮ ಪತ್ರಿಕೆಯಲ್ಲಿ ನಾವು ಬೇಡೋದ್ಲಿಂತಲೂ ಕೇಳೋದ್ಲಿಂತಲೂ ಏನೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದೇವರ ಕರುಣೆಯಿಂದಲೇ ಹೊಂದಲಿಕ್ಕೆ ಸಾಧ್ಯ. ದೇವರ ಕರುಣೆ ಆ ದೇವರ ಚಿತ್ತವಾಗಿ ಮಾರ್ಪಟ್ಟರೆ ಮಾತ್ರ ನಾವು ಸ್ವಸ್ಥತೆ ಆಗಲಿಕ್ಕೆ ಸಾಧ್ಯ. ಹೇಗೆ ದೇವರ ಕರುಣೆ ಮತ್ತು ದೇವರ ಚಿತ್ತ ಎಂಬುದಾಗಿ ನಾವು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಒಂದು ಕುಷ್ಠರೋಗಿ ಬಂದು ಅಲ್ಲಿ ಪ್ರಪ್ರಥಮವಾಗಿ ಆತನು ಪ್ರಾರ್ಥನೆ ಮಾಡುವುದೇನೆಂದರೆ, ದೇವರೇ ನಿನಗೆ ಮನಸ್ಸಿದ್ದರೆ ನನಗೆ ಶುದ್ಧಿ ಮಾಡಬಲ್ಲಿ ಅಂತಾನೆ. ಆಗ ಯೇಸು ಕ್ರಿಸ್ತನು ಕನಿಕರ ಪಟ್ಟು ನನಗೆ ಮನಸ್ಸುಂಟು ಶುದ್ಧನಾಗು ಅಂತಾನೆ. ದೇವರು ಒಂದು ರೋಗಿ ಮೇಲೆ ಕನಿಕರ ಪಡಬೇಕು. ಆ ರೋಗಿಯನ್ನು ದೇವರು ನನಗೆ ಮನಸ್ಸಿದೆ ಆ ಸ್ವಸ್ಥತೆ ಆಗಲಿಕ್ಕೆ ಅನ್ನಬೇಕು. ಆಗ ಆ ರೋಗಿ ಸ್ವಸ್ಥತೆ ಹೊಂದಲಿಕ್ಕೆ ಸಾಧ್ಯ. ನೀವು ಬೇಕಾದರೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 40ನೇ ವಚನ ಕೆಳಗಡೆಗೆ ಈ ಪ್ರಸ್ತಾಪ ನೀವು ನೋಡಬಹುದು. ಇದರ ಬಗ್ಗೆ ನಾನು ಇದಕ್ಕಿಂತ ಮುಂಚೆ ಕೂಡ ಒಂದು TV ಚಾನಲ್ನಲ್ಲಿ ಈ ಕುಷ್ಠರೋಗಿ ಹೀಲಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ವಿ, ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳ್ತಾನೆ, ಕನಿಕರ ಪಟ್ಟು ನನಗೆ ಮನಸ್ಸುಂಟು. ದೇವರ ಕನಿಕರ ಇಲ್ಲದೆ, ದೇವರ ಚಿತ್ತ ಇಲ್ಲದೆ ನಾವು ಸ್ವಸ್ಥತೆ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಎಂಬುದಾಗಿ ಈ ವಚನದ ಆಧಾರದಿಂದ ನಾನು ಅಭಿಪ್ರಾಯಪಡುತ್ತೇನೆ. ಅಂದರೆ ಒಂದು ವೇಳೆ ಸ್ವಸ್ಥತೆ ವರ ಒಬ್ಬನು ಹೊಂದಿಕೊಂಡಿದ್ದರೂ ಕೂಡ ದೇವರ ಒಂದು ಅಪ್ಪಣೆ ಅಥವಾ ದೇವರ ಒಂದು ಚಿತ್ತವಿಲ್ಲದಿದ್ದರೆ ಯಾವುದೇ ಒಂದು ಸ್ವಸ್ಥತೆ ಅಲ್ಲಿ ನಡೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದು ಉದಾಹರಣೆ ಹೇಳ್ತೀನಿ. ಅನೇಕ ಸ್ವಸ್ಥತೆ ಕೂಟಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಸೇವಕನಾಗಿ. ನನಗೆ ಸ್ವಸ್ಥತೆ ಬೇಕಂತ ಅಂತ ಅಲ್ಲ, ಒಬ್ಬ ಸೇವಕನಾಗಿ ಆ ಕೂಟಗಳವರು ಆಹ್ವಾನಿಸುವಾಗ ಅದರಲ್ಲಿ ನಾನು ಹೋಗಿದ್ದೇನೆ. ಅವರು ಹೇಳ್ತಾರೆ, ಯಾರಿಗಾದರೂ ಏನನ್ನ ನೋವಿದ್ದರೆ ಅಥವಾ ಏನನ್ನ ಸಮಸ್ಯೆ ಇದ್ದರೆ ಮತ್ತು ಏನನ್ನ ನಿಮಗೆ ತೊಂದರೆ ಇದ್ದರೆ ದಯವಿಟ್ಟು ಅವರು ಆ ಭಾಗಗಳ ಮೇಲೆ ಕೈ ಇಟ್ಕೊಳ್ರಿ, ನಾನು ಪ್ರಾರ್ಥನೆ ಮಾಡ್ತಾನೆ, ದೇವರು ಸ್ವಸ್ಥತೆ ಬಿಡುಗಡೆ ಉಂಟು ಮಾಡ್ತಾನೆ ಎಂಬುದಾಗಿ ಕೆಲವೊಬ್ಬ ಸೇವಕರು ಪ್ರಕಟಣೆ ಮಾಡ್ತಾರೆ. ಮನುಷ್ಯರಾಗಿರುವಂಥ ನಾವು ಪ್ರತಿಯೊಬ್ಬನು ಯಾವುದೋ ಒಂದು ಬಾಧೆಯಲ್ಲಿ, ಯಾವುದೋ ಒಂದು ಶರೀರ ಸಂಬಂಧವಾದ ಬಲಹೀನತೆಯಲ್ಲಿ ಖಂಡಿತವಾಗಿದ್ದೇ ಇರ್ತಾನೆ. ಇಲ್ಲದೇ ಇದ್ದವನು ಮನುಷ್ಯನೇ ಅಲ್ಲ. ಕಾಲು ನೋವು, ಕೈ ನೋವು, ತಲೆನೋವು ಏನೋ ಒಂದು ಇರುತ್ತೆ. ಹಾಗಾಗಿ ನಾವು ಮನುಷ್ಯರು. ನನಗೆ ಕೂಡ ಶುಗರ್ ಇದೆ, ನನ್ನ ವೈಫಿಗೆ ಶುಗರ್ ಇದೆ, BP ಇದೆ. ಸೇವಕರು ಪ್ರಕಟ ಮಾಡಿದ್ದಾರಲ್ಲ, ನಾವು ಕೂಡ ಹಾಗೆ ಕರ್ತನ ಪ್ರಾರ್ಥನೆಯಲ್ಲಿ
ಒಂದು ವೇಳೆ ಆತನ ಚಿತ್ತವಿದ್ದರೆ ಸಹಾಯ ಮಾಡ್ತಾನೆ ಎಂಬುದಾಗಿ ಏಕೀಭವಿಸ್ತೇವೆ. ಯಾಕಂದರೆ ಸೇವಕರು ಹೇಳಿದ್ದಾರೆ ವರ ಇದ್ದರೆ ಅದ್ಭುತ ಆಗುತ್ತೆ ಅಂತೇಳಿ ಏಕೀಭವಿಸ್ತೇವೆ. ಆದರೆ ಅಲ್ಲಿ ಯಾವ ಅದ್ಭುತ ನಡೆದಿರೋದಿಲ್ಲ. ಶುಗರ್ ಹಂಗೆ ಇರುತ್ತೆ, ಬಿ ಪಿ ಹಂಗೆ ಇರುತ್ತೆ. ಆಮೇಲೆ ನಾವೇನನ್ನ ಕೇಳಿದರೆ ನಿಮಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅಂತ ಹೇಳಿ ಯಾರೋ ಒಬ್ರು ಹೇಳ್ತಾರೆ. ನಿಮಗೆ ನಂಬಿಕೆ ಇಲ್ಲ, ಅದಕ್ಕೆ ಆಗಲಿಲ್ಲ. ಯಾರೋ ಒಬ್ಬರು ಬಂದು ಹೇಳಿರ್ತಾರೆ ನನಗೆ ಕೈ ನೋವು ಕಡಿಮೆ ಆಗಿದೆ, ಕಾಲು ನೋವು ಕಡಿಮೆ ಆಗಿದೆ, ತಲೆನೋವು ಕಡಿಮೆ ಆಗಿದೆ. ಇವೆಲ್ಲ ಚಿಕ್ಕ ಚಿಕ್ಕ ರೋಗಗಳು ಬರ್ತವೆ ಹೋಗ್ತವೆ, ಕಂಟಿನ್ಯೂಸ್ ಆಗಿ ಏನು ಇರೋದಿಲ್ಲ ಅವು. ಆದರೆ ಇಲ್ಲಿ ನೋಡ್ರಿ, ನನಗೆ ಬಂದ ಅನುಮಾನ ಏನಂದರೆ, ಪೌಲನಿಗೆ ಒಂದು ಯಾವುದೋ ಒಂದು ದೊಡ್ಡ ಸಮಸ್ಯೆ ಇದೆ, ತುಂಬ ದೊಡ್ಡ ಸಮಸ್ಯೆ ಇದೆ. ಯಾಕಂದರೆ ನಾನು 3 ಸಲ ದೇವರ ಹತ್ರ ನಾನು ಮುಮ್ಮಾರು ಪ್ರಾರ್ಥನೆ ಮಾಡಿದ್ದೀನಿ ಎಂಬುದಾಗಿ ಪೌಲನ್ ಹೇಳ್ತಾನೆ. ಆ ಬಲಹೀನತೆಗಾಗಿ, ಅಂದರೆ ಎಷ್ಟೋ ಬಾಧೆ ಇದೆ, ನೋವಿದೆ, ಕಷ್ಟ ಇದೆ, ಸಂಕಷ್ಟ ಇದೆ ಅಂಥ ದೊಡ್ಡ ಸೇವಕನಾದ ಪೌಲನೇ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದಾನಂದರೆ ದೇವರು ಹೇಳ್ತಾನೆ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಅಂದರೆ ಅಲ್ಲೇನು ಹೀಲಿಂಗ್ ನಡೆದಂಗೆ ನಾವು ವಾಕ್ಯದಲ್ಲಿ ನೋಡೋದಿಲ್ಲ. ಈ ಸ್ವಸ್ಥತೆ, ಅದ್ಭುತ, ಬಿಡುಗಡೆ ಅಪೊಸ್ತಲನಾದ ಪೌಲ್ ಹೊಂದಿಕೊಂಡಂಗೆ ನಮಗೆ ಲೇಖನದಲ್ಲಿ ನಾವು ಕಾಣೋದಿಲ್ಲ. ಆದರೆ ಕರ್ತನೆ ಹೇಳ್ತಾನೆ ನನ್ನ ಕೃಪೆ ಇದ್ದರೆ ಸಾಕಪ್ಪ, ನೀನು ಗಾಡಿ ಓಡಿಸ್ಕೊಂಡು ಹೋಗ್ತೀಯ ಎಂಬುದಾಗಿ ಪೌಲನಿಗೆ ಹೇಳ್ತಾನೆ. ಅಂದರೆ ದೇವರ ಚಿತ್ತ ಅಲ್ಲಿ ಆ ಸಮಯದಲ್ಲಿ ಪೌಲನ ವಿಷಯದಲ್ಲಿ ಬೇರೆ ಇತ್ತು. ದೇವರಿಗೆ ಸ್ತೋತ್ರ. ಇದು ಅದನ್ನು ಅಧಿಗಮಿಸುವುದಕ್ಕೆ ಸಾಧ್ಯವಿಲ್ಲ. ಆ ಪೌಲನ ಒಂದು ಹಾದಿಯನ್ನು ಅಥವಾ ಆ ಒಂದು ದರ್ಶನವನ್ನು ಅಥವಾ ಆತನ ಕಾರ್ಯಗಳನ್ನು ಈ ಒಂದು ರೋಗವು ಅಧಿಗಮಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನನ್ನ ಕೃಪೆ ನಿನ್ನ ಜೊತೆಯಲ್ಲಿರುವಾಗ ನೀನು ಅದನ್ನೆಲ್ಲ ಕೂಡ ಅಧಿಗಮಿಸ್ತಿ ಎಂಬುದಾಗಿ ಪೌಲನೊಟ್ಟಿಗೆ ಮಾತನಾಡಿದ್ದು. ಅಂದರೆ ಈ ಸಮಯದಲ್ಲಿ ನಾವು ಒಂದು ವಿಷಯವನ್ನು ಆಲೋಚನೆ ಮಾಡೋಣ. ಒಬ್ಬ ವ್ಯಕ್ತಿಯ ವಿಶ್ವಾಸದ ಮೇಲೆ ವರ ಪ್ರಯೋಗ ಇರುತ್ತಾ? ಇದು ನನ್ನ 3ನೇ ಪ್ರಶ್ನೆ. ಅಂದರೆ ನನಗೆ ನಂಬಿಕೆ ಇಲ್ಲ, ಅವನಿಗೆ ವರ ಐತೆ. ವರ ಇರುವಾಗ ಅವನು ಉಪಯೋಗ ಮಾಡುವಾಗ ಅದು ನನ್ನ ನಂಬಿಕೆ ಜೊತೆ ಏನನ್ನ ಸೇರಿಕೊಂಡಿರುತ್ತಾ, ಇಲ್ಲಾಂದರೆ ವರ ಪ್ರಕಟವಾಗುತ್ತಾ? ಅಂದರೆ ಇಲ್ಲಿ ಒಂದು ವೇಳೆ ಹೇಳುವುದಾದರೆ ಅವನಿಗೆ ವರ ಇದ್ದರೆ, ನನಗೆ ನಂಬಿಕೆ ಇದ್ದರೆ ಯಾವ್ದು ದೊಡ್ಡದಂದರೆ ನಾನು ನಂಬಿಕೆನೇ ದೊಡ್ಡದು ಅಂತೀನಿ. ಅಂದರೆ ವರದಿಂದ ಪ್ರಯೋಜನ. ಪ್ರಾರ್ಥನೆ ಯಾರು ಪ್ರಾರ್ಥನೆ ಮಾಡಿದ್ರು ನನಗೆ ನಂಬಿಕೆ ಇದ್ದರೆ ಸ್ವಸ್ಥ ಆಗುತ್ತಲ್ಲ. ವರದಿಂದ ಪ್ರಯೋಜನ. ದೇವರು ಅವನಿಗೆ ವರ ಕೊಟ್ಟಿದ್ದಾನೆ, ಪ್ರತ್ಯೇಕವಾದ ವರ ಕೊಟ್ಟಿದ್ದಾನೆ. ನಂಬಿಕೆ ಜೊತೆ ಅದಕ್ಕೇನೋ ಲಿಂಕ್, ಸಂಬಂಧ ಇರುತ್ತಾ? ಇದನ್ನು ಆಲೋಚನೆ ಮಾಡೋಣ. ದೇವರ ನಾಮಕ್ಕೆ ಇನ್ನೊಂದು ಸತೆ ಮಹಿಮೆ ಉಂಟಾಗಲಿ. ಪಾಸ್ಟ್ರ್ ಹೇಳಿದರು ನನಗೂ ಶುಗರ್ ಇದೆ, ನಮ್ಮ ಪತ್ನಿ ಅವ್ರಿಗೂ ಶುಗರ್ ಇದೆ ಅಥವಾ ಬಿ ಪಿ ಇದೆ. ನಾವು ಹೋಗಿದ್ದೀವಿ ಕುಡಿಕೆಗೆ. ಪಾಸ್ಟರ್ ಅವರೇ, ಒಂದು ದಿವಸ ಒಂದು ಕತೆ ಹೇಳಕ್ಕೆ ಅನುಮತಿ ಕೊಟ್ಟರೆ ನಾನು ಹೇಳ್ತೇನೆ. ಈ ಹೀಲಿಂಗ್ ಕ್ರೂಸೈಡ್ ನಡೆಸೋರಿಗೆ ಆ ಸ್ಟೇಜ್ ಮೇಲೆ ಇರ್ತಾರಲ್ಲ, ಅವ್ರಿಗೂ ಕೂಡ ಪಾಪ ಬಿ ಪಿ ಇರುತ್ತೆ, ಅವ್ರಿಗೂ ಕೂಡ ಶುಗರ್ ಇರ್ತದೆ. ಹೇಗಾಗಿದೆ ಅಂದರೆ ರೋಗಿ ಕಡೆನೇ ಹೋದಂಗೆ ಅನ್ನಿಸ್ತಾ ಇದೆ. ರೋಗಿ ಕಡೆನೇ ಹೋಗಿ ರೋಗ ಸ್ವಸ್ಥತೆ ಬಯಸಿದಂಗೆ ಆಗುತ್ತೆ. ಒಂದು ದಿವಸ ಒಂದು ಹೀಲಿಂಗ್ ಮಾಡುವಂಥ ಒಂದು ಪಾಸ್ಟ್ರು ಒಂದು ವೈದ್ಯರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಡಾಕ್ಟ್ರ್ ನಮಸ್ಕಾರ ಅಂತಾರೆ. ನಮಸ್ಕಾರ, ನಾನು ಪಾಸ್ಟ್ರು. ಓ ಪ್ರೈಸ್ ದಿ ಲಾರ್ಡ್, ಹೇಳಿ ಏನಾಯಿತು ಅಂತಾರೆ. ಇಲ್ಲ ಪಾಸ್ಟರ್, ನಿನ್ನೆ ನಾನು ಒಂದು ಮೀಟಿಂಗ್ ಹೋಗಿದ್ದೆ, ಹೀಲಿಂಗ್ ಕ್ರೂಸೈಡ್ ಮುಗೀತು. ರಾತ್ರಿ ಒಳ್ಳೆ ಚಿಕನ್ ಮತ್ತು ಊಟ ಮಾಡಿದ್ದೆ. ಬೆಳಗ್ಗೆವರೆಗೂ ಒಂದು 5-6 ಸರ್ತಿ ಮೋಷನ್ಸ್ ಆಗಿಬಿಟ್ಟಿದೆ. ಏನು ತಗೋಬೇಕು ನಾನು ಅಂತ ಕೇಳ್ತಾರೆ ವೈದ್ಯರು. ಈ ಯಾರ್ರೀ ಹೀಲಿಂಗ್ ಮಾಡೋರು. ಅವಾಗ ವೈದ್ಯರು ಅಂತಾರೆ, ಪ್ರಾರ್ಥನೆ ಮಾಡ್ಕೊಳ್ಳಿ ಪಾಸ್ಟರ್, ನಿಮಗೆ ಆರಾಮಾಗತ್ತೆ ಅಂತಾರೆ. ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಪಾಸ್ಟರ್, ರಾತ್ರಿ ಅಲ್ಲ, ಆದರೆ ಮೋಷನ್ಸ್ 5-6 ಸರ್ತಿ ಆಯ್ತು, ನಿಂತಿಲ್ಲ ಅಂತ ಪಾಸ್ಟರು ವೈದ್ಯರಿಗೆ ಹೇಳ್ತಾರೆ. ಹೇಳಿದ ತಕ್ಷಣ ವೈದ್ಯರಂತಾರೆ, ಇಲ್ಲ ನೀವು ಪ್ರಾರ್ಥನೆ ಮಾಡಿದಿರಿ, ನಂಬಿಕೆಯಿಂದ ಸ್ವೀಕಾರ ಮಾಡಬೇಕೀಗ ಅಂತಾರೆ. ಹೆಂಗಂತಾರೆ? ನಂಬಿಕೆಯಿಂದ ಅಂಥೇಳಿ ಇಟ್ಟು ಬಿಡ್ತಾರೆ. ಅವ್ರಿಗೆ ತುಂಬ ಕೋಪ ಬರ್ತೈತಿ. ನಾನು ಪ್ರಾರ್ಥನೆನೂ ಮಾಡಿದ್ದೀನಿ, ನಂಬಿಕೆಯಿಂದ ಸ್ವೀಕಾರ ಕೂಡ ಮಾಡಿದ್ದೀನಲ್ಲ, ಏನೋ ಒಂದು ORS, ಎಲ್ಡಾಪರು, ಟ್ಯಾಬ್ಲೆಟ್ ಬಗ್ಗೆ ಹೇಳೋದು ಬಿಟ್ಟು ಹೀಗೆ ಹೇಳಿದ್ದಾರಲ್ಲ ಅಂತಾರೆ. ಹೀಗೆ ನಿಮ್ಮ ಜೀವಿತದಲ್ಲಿ ಕೂಡ ಆಗ್ತಾ ಇದೆ. ಈ ಹೀಲಿಂಗ್ ಕ್ರೂಸೈಡ್ ನಡೆಸೋರಿಗೆ ಅನೇಕ ರೋಗಗಳಿರ್ತವೆ.
ಅವರು ನಿಮಗೆ ವೈದ್ಯನು ಸ್ವಸ್ಥ ಮಾಡಲಿಕ್ಕಾಗಲ್ಲ. ನಾನು ಪ್ರಾರ್ಥನೆ ಮಾಡಿದರೆ ನಿಮಗೆ ಸ್ವಸ್ಥತೆ ಆಗ್ತೈತೆ ಅಂತ ಹೇಳ್ತಾರೆ. ಆದರೆ ತೆರೆಯ ಮರೆಯಲ್ಲಿ ಅವರೇ ವೈದ್ಯರ ಕಡೆ ಹೋಗುವವರಂತರೂ ಆಗ್ತಾರೆ. ಹಾಗಾಗಿ ಸ್ವಸ್ಥತೆನೇ ವಂಚನೆಗೆ ಒಳಗಾಗಿದೆ. ಸ್ವಸ್ಥತೆನೇ ವಂಚನೆಗೆ ಒಳಗಾಗಿದೆ. ಈಗ ನಿಮ್ಮ ಪ್ರಶ್ನೆ, ನಂಬಿಕೆ ಮುಖ್ಯನಾ ಸ್ವಸ್ಥತೆ ವರ ಮುಖ್ಯನಾ ಅಂತೇಳಿ ಕೇಳ್ತಾ ಇದ್ದಾರೆ ತಾವು. ನಂಬಿಕೆ ಕೂಡ ಮುಖ್ಯ ಮತ್ತು ಆ ವರ ಕೂಡ ಮುಖ್ಯನೇ. ಯಾಕಂದರೆ ಈ ಎರಡೂ ಪವಿತ್ರಾತ್ಮನು ಕೊಡುವಂಥದ್ದೇ. ಕೊರಂತಿ ಪತ್ರಿಕೆ ಪ್ರಕಾರ ಸ್ವಸ್ಥತೆ ವರ ಕೊಡುವುದು ಕೂಡ ತನ್ನ ಇಷ್ಟ ಬಂದಂತೆ ಹಂಚಿಕೊಡುವುದು ಪವಿತ್ರಾತ್ಮನೇ, ಮತ್ತು ನಂಬಿಕೆ ವರವನ್ನು ಕೂಡ ಅಲ್ಲೇ ಇದೆ, ಅದು ಕೂಡ ಪವಿತ್ರಾತ್ಮನೇ ಹಂಚಿ ಕೊಡೋದು. ಇವು ಎರಡೂ ನಾವು ಭೇದ ಭಾವ ಮಾಡಲಿಕ್ಕೆ ಬರುವುದಿಲ್ಲ, ಎರಡೂ ಮುಖ್ಯನೇ. ಏಕಕಾಲಕ್ಕೆ ನಂಬಿಕೆ ಮತ್ತು ಆ ವರ ಕೆಲಸ ಮಾಡಿದರೆ ಆ ವ್ಯಕ್ತಿಗೆ ಪ್ರಯೋಜನವಾಗಿ ಇರುತ್ತದೆ ಅನ್ನೋ ನನ್ನ ಅಭಿಪ್ರಾಯ. ಆದರೆ ಕೆಲವು ಕಡೆಗೆ ನಂಬಿಕೆ ಅವಶ್ಯಕತೆ ಇರುವುದಿಲ್ಲ. ಕಾರಣ ತಮಗೆ ನಾನು ಹೇಳ್ತೇನೆ, ಸತ್ತ ಲಾಜರಸ್ಗೆ ನಂಬಿಕೆ ಇದ್ದಿದ್ದಿಲ್ಲ. ಹೊರಗೆ ಬಾ ಅಂತಂದರೆ ಒಂದು ಸಾವಿನಿಂದ ಎಬ್ಬಿಸುವಂಥ ವ್ಯಕ್ತಿಗೆ ನಂಬಿಕೆಯ ಅವಶ್ಯಕತೆ ಅಲ್ಲೇ ಇರುವುದಿಲ್ಲ. ತದನಂತರ ಕೆಲವು ಪ್ರವಾದನೆಗಳು ನಾವು ನಿನ್ನೆ ನೋಡಿದ್ದೀವಿ. ಅಲ್ಲೇ ಅನನ್ಯ ಸಪರ್ಯ ಐ ಥಿಂಕ್ ಅಲ್ಲ, ಅನನ್ಯ ಸಪರ್ಯ ಅವರಿಗೆ ಆವಾಗ ನಿನ್ನ ಗಂಡನನ್ನು ಇದು ಮಾಡಿದವರು ಬಂದರು ನೋಡು, ನೀನು ಕೂಡ ಹೊತ್ಕೊಂಡು ಹೋಗ್ತಾರೆ ಅಂದರೆ ಅವಳು ಆಮೇನ್ ಹಾಗೇ ಆಗಲಿ ನಾನು ನಂಬಿಕೆಯಿಂದ ಸ್ವೀಕಾರ ಮಾಡ್ತೀನಂತೂ ಕೂಡ ಹೇಳಿಲ್ಲ. ಕೆಲವು ವರಗಳು ಆಪ್ರೇಟ್ ಆಗುವಾಗ ನಂಬಿಕೆ ಅವಶ್ಯಕತೆ ಇರುವುದಿಲ್ಲ, ಕೆಲವು ನಂಬಿಕೆ ಅವಶ್ಯಕತೆ ಇರುತ್ತೆ. ಆ ಸಮಯಕ್ಕೆ ಸಂದರ್ಭವಾಗಿ ನಾವು ಅವುಗಳನ್ನು ನಂಬಿಕೆ ಮತ್ತು ವರಗಳನ್ನು ಉಪಯೋಗಿಸ್ಕೋಬೇಕು. ದುರಂತ ಅಂದರೆ ಈಗ ಹೇಗೆ ಆಗ್ತಾ ಇದೆ ತಮಗೆ ಹೇಳ್ತೇನೆ. ನೀವು ಏನೋ ಒಂದು ಶುಗರ್ ಕಾಯಿಲೆದಿಂದ ನಮ್ಮ ಹೀಲಿಂಗ್ ಕ್ರೂಸೈಡ್ಗೆ ಬಂದಿದ್ದೀರಿ, ನಾನು ಪ್ರಾರ್ಥನೆ ಮಾಡಿದ ಕೂಡಲೇ ನಿಮ್ಗೆ ಆರಾಮ ಅಂತ ಅಂದ್ಕೊಳ್ರಿ. ಆವಾಗ ನಾನು ಸಾಕ್ಷಿ ಹೇಳ್ತೀನಿ, ನಾನು ಪ್ರಾರ್ಥನೆ ಮಾಡಿದೆ ಪಾಸ್ಟರ್ ಸಲ್ಮಾನ್ ರಾಜ್ ಅವ್ರಿಗೆ ಆರಾಮಾಯಿತು ಅಂತೇನೆ. ಆದರೆ ನಿಮಗೆ ಆರಾಮಾಗಿಲ್ಲ ಅಂದರೆ ನಾನು ಪ್ರಾರ್ಥನೆ ಮಾಡಿದೆ ಅವ್ರಿಗೆ ಆರಾಮಾಗಿಲ್ಲ ಅಂತ ಹೇಳೋದಿಲ್ಲ. ನಾವು ನಮಗೆ ಅನುಕೂಲಕ್ಕೆ ಸಾಕ್ಷಿಗಳನ್ನು ಮಾರ್ಪಡಿಸ್ತೀವಿ. ಆವಾಗ ನಿಮ್ಗೆ ಅನ್ನೋದೇನೆಂದರೆ, ನಾನು ಪ್ರಾರ್ಥನೆ ಮಾಡಿದೆ, ನೀನು ನಂಬಿಕೆಯಿಂದ ನೀನು ಸ್ವೀಕಾರ ಮಾಡಿಲ್ಲ, ಅದಕ್ಕೆ ನಿನಗಿದು ಆಗಿಲ್ಲ ಅಂತಾರೆ. ಅದನ್ನೇ ಆರಾಮಾಗಿದ್ದರೆ ನಾನು ಪ್ರಾರ್ಥನೆ ಮಾಡಿದೆ, ಇವರು ನಂಬಿಕೆಯಿಂದ ಸ್ವೀಕಾರ ಮಾಡಿದರು, ಇವರ ನಂಬಿಕೆ ದೊಡ್ಡದು ಎಂಬುದಾಗಿ ಇವರು ಪ್ರಚಾರ ಮಾಡೋದಿಲ್ಲ. ತಿರುಗಿ ನಾನು ಬರಬೇಕಂದ್ರೆ ಈ ಪಾಸ್ಟರ್ಗಳು ಏನು ಮಾಡ್ತಿದ್ದಾರೆ ಅಂದರೆ, ಸ್ವಸ್ಥತೆ ಕಡಿಮೆ, ಪ್ರಚಾರ ಹೆಚ್ಚಿಗೆ ಮಾಡುತ್ತಿರುವ ಕಾರಣ ಸ್ವಸ್ಥತೆಗಳು ಇವತ್ತು ನಡೀತಾ ಇಲ್ಲ. ನಿಜವಾದ ಸ್ವಸ್ಥತೆಯನ್ನು ಜನರ ಮಧ್ಯದಲ್ಲಿ ವರ ಇದ್ರೂ ನಡೀತಾ ಇಲ್ಲ, ನಂಬಿಕೆ ಇದ್ರೂ ನಡೀತಾ ಇಲ್ಲ. ಈಗ ವರ ದೊಡ್ಡದು, ನಂಬಿಕೆ ದೊಡ್ಡದು ಗೊಂದಲದಲ್ಲಿ, ಈ ಎರಡೂ ಗೊಂದಲದಲ್ಲಿ ಅಮಾಯಕ ರೋಗಿಗಳು ಸ್ವಸ್ಥತೆಯಿಂದ ವಂಚನೆಗೆ ಒಳಗಾಗಿ, ಆ ಸ್ವಸ್ಥತೆಯೇ ವಂಚನೆಗೆ ಒಳಗಾಗಿ ಬಿಟ್ಟಿದೆ. ಏನು ಮಾಡಬೇಕನ್ನೋದು ಆ ಒಳಗಾದವರೇ ಅರ್ಥ ಮಾಡ್ಕೋಬೇಕು. ಒಳಗಾದವರೇ ಅರ್ಥ ಮಾಡಿಕೊಂಡು ಅದರಲ್ಲಿಂದ ಹೊರಗೆ ಬರಬೇಕು. ನೋಡಿ, ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಿಮಗೆ ಪೇತ್ರನ ನೆರಳು ಬಿದ್ದು ಸ್ವಸ್ಥತೆ ಆಯ್ತು. ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ನೆರಳು ಬಿದ್ದು ಸ್ವಸ್ಥತೆ ಆಯಿತು. ಪೇತ್ರ ಎಲ್ಲೇನು ಪ್ರಚಾರ ಮಾಡಿಲ್ಲ, ನನ್ನ ನೆರಳು ಬಿದ್ದರೆ ನಿಮ್ಗೆ ಆರಾಮಾಗುತ್ತೆ, ನೀವು ಬನ್ನಿ ನನ್ನ ನೆರಳಿನಲ್ಲಿ ಇರ್ರಿ ನಿಮ್ಗೆ ಆರಾಮಾಗ್ತೈತೆ ಅಂತೇಳಿ ಪ್ರಚಾರ ಮಾಡಲಿಲ್ಲ. ಹಾಗಾದರೆ ಇಲ್ಲಿ ನಾವು ಪ್ರಚಾರ ಹೆಚ್ಚಿಗೆ ಮಾಡ್ತಾ ಇದ್ದೀವಿ, ಸ್ವಸ್ಥತೆ ಕಡಿಮೆ ಮಾಡ್ತಾ ಇದ್ದೀವಿ. ಆದರೆ ಹೊಸ ಒಡಂಬಡಿಕೆಯ ದೇವರ ಸೇವಕರು ಸ್ವಸ್ಥತೆ ಹೆಚ್ಚಿಗೆ ಮಾಡಿದರು, ಪ್ರಚಾರ ಕಡಿಮೆ ಮಾಡಿದರು. ಇನ್ನೂ ದುರಂತ ಅಂದರೆ, ನಾನು ಕೇಳಲ್ಪಟ್ಟೆ ಕರ್ನಾಟಕದಲ್ಲಿ ನನ್ನ ನೆರಳು ಬಿದ್ದರೆ ನಿಮಗೆ ಸ್ವಸ್ಥತೆ ಆಗುತ್ತೆ, ಪೇತ್ರನಿಗಿದ್ದಂಥ ವರ ನನಗಿದೆ ಅಂತೇಳಿ ಒಂದು ದೊಡ್ಡ ಹಾಲ್ನಲ್ಲಿ ಅವರು ಪ್ರೇಯರ್ ಮಾಡ್ತಾಯಿದ್ರು. ಈಗ ನೆರಳೆಲ್ಲಿಂದ ಬೀಳುತ್ತೆ?
ರೋಗಿಗಳ ಮೇಲೆ ನೆರಳೆಲ್ಲಿಂದ ಬೀಳ್ತೈತೆ ಅಂತ ನೋಡೋದಾದರೆ ದೊಡ್ಡ ದೊಡ್ಡ ಲೈಟ್ಸ್ಗಳು, LED ಲೈಟ್ಸ್ಗಳು ಹಿಂದಿಟ್ಟುಬಿಟ್ರು. ಆಮೇಲೆ ಒದ್ರಿದ್ರು, ಈಗ ನನ್ನ ನೆರಳು ನಿಮ್ಮ ಮೇಲೆ ಬೀಳ್ತೈತೆ, ನಿಮಗೆ ಆರಾಮಾಗ್ತದೆ ಅಂತೆ. ಈ ರೀತಿಯಾದ ಸ್ವಸ್ಥತೆ ಮಾಡುವ ಸೇವಕರು ಎದ್ದಿದ್ದ ಕಾರಣ ಸ್ವಸ್ಥತೆ ವಂಚನೆಗೆ ಒಳಗಾಗಿದೆ. ಪೇತ್ರನ ಸಂಗತಿನೇ ಬೇರೆ, ಈಗಿನ ಕಾಲದ ಸಂಗತಿನೇ ಬೇರೆ ಮಾಡ್ತಿರುವಂಥ ಈ ಮೋಸಗಾರರು, ಸ್ವಸ್ಥತೆ ಮಾಡ್ತೀನಿ ಅಂತೇಳಿ ತಾವು ದುಡ್ಡು ಮಾಡಿಕೊಳ್ಳುವಂಥ ಈ ಮೋಸಗಾರರಿಂದ ದಯವಿಟ್ಟು ಪ್ರಿಯ ಕ್ರೈಸ್ತ ಸಮಾಜದವರೇ ನೀವು ಎಚ್ಚರಗೊಳ್ಳಬೇಕು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಪೌಲವರ ಬಟ್ಟೆಗಳನ್ನು ತೆಗೆದು ರೋಗಿಗಳ ಮೇಲೆ ಹಾಕಿದ್ರು, ಆವಾಗ ಅವರಿಗೆ ಸ್ವಸ್ಥತೆ ಆಯಿತು ಅಂತ ಬೈಬಲ್ನಲ್ಲಿ ಇದೆ. ಆದರೆ ಪೌಲವರು ಎಲ್ಲಿನೂ ನನ್ನ ಬಟ್ಟೆ ತೆಗೆದುಕೊಳ್ಳ್ರಿ, ನನ್ನ ಬಟ್ಟೆ ತೆಗೆದುಕೊಂಡು ನೀವು ಹಾಕ್ಕೊಂಡ್ರೆ ನಿಮ್ಗೆ ಆರಾಮ ಆಗ್ತಿತ್ತಂತೇಳಿ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳಲಿಲ್ಲ, ಪ್ರಚಾರ ಮಾಡಲಿಲ್ಲ. ಹಾಗಾಗಿ ಈಗಿನ ಕಾಲದವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರಚಾರ, ನಾವು ಕರ್ಚಿಪ್ ಕಳಿಸ್ತೀವಿ, ಪ್ರೇಯರ್ ಕರ್ಚಿಪ್, ಹ್ಯಾಂಡ್ ಕರ್ಚಿಪ್, ನಿಮಗೆ ಅದನ್ನು ನೀವು ತಲೆ ಮೇಲೆ ಇಟ್ಕೊಳ್ರಿ ಅಥವಾ ನಿಮ್ಮ ರೋಗದ ಸ್ಥಳದಲ್ಲಿ ಇಟ್ರಿ, ನಿಮ್ಗೆ ಆರಾಮಾಗುತ್ತೆ ಅಂತೇಳಿ ಹ್ಯಾಂಡ್ ಕರ್ಚಿಪ್ ಪ್ರಚಾರ ಮಾಡಿ ಸ್ವಸ್ಥತೆಯನ್ನು ವಂಚನೆಗೆ ಒಳಗು ಮಾಡಿದ್ದಾರೆ, ಅಥವಾ ಸ್ವಸ್ಥತೆನೇ ಸತ್ತು ಬಿಟ್ಟಿದೆ. ಪೌಲನಿಗೂ ಈಗಿನ ಕಾಲದಲ್ಲಿ ಇರುವವರಿಗೆ ಸೇವಕರಿಗೂ ವ್ಯತ್ಯಾಸ ಇರುವ ಕಾರಣ ಪೌಲಾಗಲಿ ಮತ್ತು ಅಪೋಸ್ತಲ ಆಗಲಿ ಮತ್ತು ನಮ್ಮ ಪ್ರಿಯ ಪೇತ್ರವರಾಗಲಿ ನಾನು ಹೀಲಿಂಗ್ ಕ್ರುಸೈಡ್ ಇಡ್ತೀನಿ, ನಿಮಗೆ ಹೀಲಿಂಗ್ ಮಾಡ್ತೀನಿ ಅಂತೇಳಿ ಎಲ್ಲೇನೂ ಹೇಳಲಿಲ್ಲ. ಅವರು ದೇವರ ರಾಜ್ಯದ ನಿಮಿತ್ತ ಪ್ರಕಟಣೆ ಮಾಡ್ತಾ ಹೋದರು. ಸ್ವಸ್ಥತೆ ತಾನಾಗೆ ನಡೀತಾ ಇತ್ತು. ದೇ ಫಾಲೋಡ್ ದ ಕಿಂಗ್ಡಮ್ ಆಫ್ ಗಾಡ್, ಹೀಲಿಂಗ್ ಫಾಲೋಸ್ ದೇಮ್. ಅವರು ದೇವರ ರಾಜ್ಯದ ಪ್ರಚಾರವನ್ನು ಹಿಂಬಾಲಿಸಿದರು, ಸ್ವಸ್ಥತೆ ಅವರ ಹಿಂದೆ ಹಿಂಬಾಲಿಸಿ ಜನರನ್ನು ಸ್ವಸ್ಥತೆ ಮಾಡ್ತು. ಹಾಗಾಗಿ ನಂಬಿಕೆ ಮತ್ತು ಸ್ವಸ್ಥತೆ ವರ ಎರಡೂ ಈಗಿನ ಕಾಲಕ್ಕೆ ವಂಚನೆಗೆ ಒಳಗಾಗಿದೆ. ಎರಡೂ ಜನರು ಕಳ್ಕೊಂಡು ಬಿಟ್ಟಿದ್ದಾರೆ. ಕಾರಣ ಮೋಸಗಾರರು ಸೇವಕರು ಇರೋದು ಕಾರಣ. ಓವರ್ ಟು ಪಾಸ್ಟ್. ಅಂದರೆ ನಾನು ಕೇಳಿರುವಂಥ ಪ್ರಶ್ನೆ, ನಂಬಿಕೆ ದೊಡ್ಡದ ಪ್ರಾಮುಖ್ಯವ ಅಥವಾ ಸ್ವಸ್ಥತೆ ವರ ಪ್ರಾಮುಖ್ಯವಂತ ಅಲ್ಲ. ನನ್ನ ಇದೇನೆಂದರೆ, ಒಂದು ವೇಳೆ ನಂಬಿಕೆ ನಾನು ಇಡೋದಾದರೆ ವರಕ್ಕೆ ಪ್ರಾಮುಖ್ಯತೆ ಏನು? ವರ ದೇವರು ಕೊಡುವಾಗ ನಂಬಿಕೆ ಮೂಲಕ ಅದು ಆಗುವಂಥದ್ದಲ್ಲ. ಈಗ ಪಾಸ್ ಅವರು ಹೇಳಿದ ಪ್ರಕಾರ ಪೇತ್ರನು ಹೋಗ್ತಾ ಇದ್ದರೆ ಅಲ್ಲಿ ನಂಬಿಕೆನೂ ಇಲ್ಲ, ಉಪಯೋಗ ಮಾಡಿದ್ದೂ ಇಲ್ಲ. ಅಂದರೆ ಪ್ರವಚನ ವರವನ್ನು ಉಪಯೋಗ ಮಾಡಿದ್ದೂ ಇಲ್ಲ. ಜಸ್ಟ್ ಅವರು ದಾರಿಯಲ್ಲಿ ನಡ್ಕೊತಾ ಹೋಗ್ತಾ ಇದ್ದರು, ಅವರ ನೆರಳು ಬಿದ್ದು, ಅಂದರೆ ವರನ ಇರುವ ಆ ವ್ಯಕ್ತಿಯ ನೆರಳು ಬಿದ್ದು ಆ ಪಕ್ಕದಲ್ಲಿರೋರು ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದಾರೆ. ಅಂದರೆ ಇಲ್ಲಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತಾ ಇದೆ, ದೇವರ ಶಕ್ತಿ ಪ್ರಕಟವಾಗ್ತಾ ಇದೆ. ಅಂದರೆ ದೇವರು ಕೊಟ್ಟಿರುವ ವರದ ಮೂಲಕ ಅದ್ಭುತಗಳನ್ನು ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಮನುಷ್ಯನಿಗಾಗಲಿ ಅಥವಾ ವ್ಯಕ್ತಿಯ ನಂಬಿಕೆ ಆಗಲಿ, ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಕೊಟ್ಟಿರುವಂಥ ಶಕ್ತಿ, ದೇವರ ಮಹಿಮೆ ಅದು ಹೆಚ್ಚಾದದು ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ಸರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ಹಾಗೆ ಸ್ವಲ್ಪ ಮುಂದಕ್ಕೆ ಸಾಗೋಣ. ಪ್ರಿಯರೇ, ಅನೇಕ ಕಡೆಗಳಲ್ಲಿ ಈ ಸ್ವಸ್ಥತೆ ವರವನ್ನು ಅವರು ಪ್ರಕಟಿಸುವಾಗ ಅಥವಾ ಉಪಯೋಗಿಸುವಾಗ ನಡೆಯುತ್ತಿರುವಂತಹ ಸ್ವಸ್ಥತೆಗಳನ್ನು ನೋಡಿದ್ರೆ ಕೂಡ ಬಹಳ ಚಿಂತಾಜನಕವಾಗಿದೆ. ಅದು ಅಂದರೆ ಈಗ ನಾನು ಹೇಳಿದ ಪ್ರಕಾರ ಅಂದರೆ ಸ್ವಸ್ಥತೆ ಇಲ್ಲಂತ ನಾನು ಹೇಳೋದಿಲ್ಲ. ಅನೇಕ ಕಡೆ ಅದ್ಭುತಗಳು ನಡೀತಾ ಇದೆ, ಅನೇಕ ದೊಡ್ಡ ದೊಡ್ಡ ಸಾಕ್ಷಿಗಳು ನಡೀತಾ ಇದೆ. ಅವರು ಸಾಕ್ಷಿಗಳಾಗಿ ನಿಂತುಕೊಳ್ತಾ ಇದ್ದಾರೆ. ಸ್ವಸ್ಥತೆ ಹೊಂದಿಕೊಂಡಿದ್ದವನು ಸುಮ್ಮನೆ ಇರೋದಿಲ್ಲ, ಊರೂರು ಸುತ್ತಾಡಿ ಅದ್ಭುತ ನಡೆದಿದೆ ಎಂಬುದಾಗಿ ನೋಡೋರು ನಾವು ಕೂಡ ಬಾಯಿ ತೆರೆದು ಅಂತ ನೋಡ್ತೀವಿ. ಅಂಥ ಸ್ವಸ್ಥತೆ ನಡೆಯೋದಾದರೆ ಈ ಸಮಯದಲ್ಲಿ ನಾವು ಯಾರು ಚಪ್ಪಾಳೆನೂ ಹೊಡೋದಿಲ್ಲ, ಕೂತು ನೋಡೋರು ಅವನಿಗೇನೋ ಸ್ವಸ್ಥತಾಗಿದೆ ಅಂದರೆ ಹಂಗೆ ಸುಮ್ಮನೆ ನೋಡ್ತಾ ಇರ್ತೀವಿ. ಹೃದಯದಲ್ಲಿ ಎಲ್ಲ ಅನುಮಾನ, ಎರಡು ಆಲೋಚನೆಗಳು ಹಂಗೆ ನಡೀತಾ ಇರುತ್ತೆ. ಆದರೆ ಪ್ರಿಯರೇ, ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದ್ದಾನೆ, ಅದನ್ನು ನೆನೆಸ್ಕೊಳ್ಳೋಣ. ಶಿಷ್ಯಂದರಿಗೆ ವರವನ್ನು ಕೊಟ್ಟಿದ ಮೇಲೆ ಯೇಸು ಸ್ವಾಮಿ ಹೇಳ್ತಾನೆ, ನೀವು ನಾನು ಮಾಡಿರುವಂಥ ಅದ್ಭುತಗಳಿಗಿಂತ ಹೆಚ್ಚಾದ ರೀತಿಯಲ್ಲಿ ನೀವು ಮಾಡ್ತೀರಿ,
ಸ್ವಸ್ಥತೆಗಳನ್ನು ನೀವು ಮಾಡ್ತೀರಿ ಎಂಬುದಾಗಿ. ಇದು ಸ್ವಯಂ ಯೇಸು ಸ್ವಾಮಿ ಹೇಳಿರುವಂತಹ ಮಾತು. ಆದರೆ ಯೇಸು ಸ್ವಾಮಿ ಎಂಥ ಅದ್ಭುತಗಳನ್ನು ಮಾಡಿದ್ದಾನೆ ಇಡೀ ಪ್ರಪಂಚಕ್ಕೆಲ್ಲ, ಕ್ರೈಸ್ತರಿಗೆ ನಾನ್ ಕ್ರೈಸ್ತರಿಗೆ ಎಲ್ಲರಿಗೂ ಗೊತ್ತು. ಆದರೆ ಯೇಸು ಸ್ವಾಮಿ ಹೇಳಿರುವ ಪ್ರಕಾರ ಆ ಮಾತನ್ನು ಕೂಡ ನಾವು ಆಲೋಚನೆ ಮಾಡೋಣ. ನನಗಿಂತ ದೊಡ್ಡ ಅದ್ಭುತಗಳು ಸ್ವಸ್ಥತೆಗಳು ನೀವು ಮಾಡ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ನಿಜವಾಗಲೂ ಹೊಂದಿಕೊಂಡಿರುವಂತಹ ಈ ಸೇವಕರು, ಆ ವರಗಳನ್ನು ಹೊಂದಿಕೊಂಡಿರುವಂಥ ಸೇವಕರ ಮೂಲಕ ಈ ರೀತಿ ಅದಕ್ಕಿಂತ ದೊಡ್ಡ ಅದ್ಭುತಗಳು ನಡೀತಾ ಇದೆಯೇನಾ ಆಲೋಚನೆ ಮಾಡೋಣ. ದೇವರಿಗೆ ಸ್ತೋತ್ರ. ಇನ್ನೊಮ್ಮೆ ಪ್ರಿಯ ಸತ್ಯಮಾರ್ಗ ಚಾನಲಿನ ವೀಕ್ಷಕರೇ ಮತ್ತು ದೇವರ ಸೇವಕರೇ, ಸ್ವಸ್ಥತೆ ಇಲ್ಲ ಎಂಬುದಾಗಿ ನನ್ನ ವಾದ ಅಲ್ಲ. ನಾವುಗಳು ಇವತ್ತಿಗೂ ಡಿವೈನ್ ಹೀಲಿಂಗ್ ನಂಬುತ್ತೇವೆ. ದೇವರು ಸಮರ್ಥನು ಸ್ವಸ್ಥತೆ ಮಾಡಲಿಕ್ಕೆ. ಆದರೆ ಸ್ವಸ್ಥತೆ ಮಾಡುತ್ತೀವಿ ಅಂತೇಳಿ ಆ ಸ್ವಸ್ಥತೆ ಮಾಡಲಾರ್ದೇ ರೋಗಿಗಳನ್ನು ವಂಚನೆಗೆ ಒಳಗೆ ಮಾಡಿದಾರಲ್ಲ, ಅವರ ವಿರುದ್ಧವಾಗಿ ನೀವು ಅವರಿಂದ ತಪ್ಪಿಸ್ಕೋಬೇಕು ಮತ್ತು ಅವರು ಕೂಡ ಈ ಕಾರ್ಯಗಳನ್ನು ಮಾಡಬಾರದು ಅನ್ನೋದೇ ನಮ್ಮ ಎಚ್ಚರಿಕೆ. ನಾವು ಯಾರಿಗೂ ಇಲ್ಲಿ ತೀರ್ಪು ತೀರಿಸ್ತಾ ಇಲ್ಲ. ತೀರ್ಪೇ ಬೇರೆ, ಎಚ್ಚರಿಕೆಯೇ ಬೇರೆ, ವಿಶ್ಲೇಷಣೆ ಬೇರೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಈಗ ನನ್ನ ನಾಲ್ಗೆ ಕೆಲವು ವಿಷಯಗಳಿಗೆ ಪದಗಳಿಗೆ ಹೊಳ್ಳಲ್ಲ. ತೊದಲು ನುಡಿ ನಂದು ಕೂಡ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತೆಲುಗು ಆಗಲಿ, ಇಂಗ್ಲೀಷ್ ಆಗಲಿ, ಬಹುಭಾಷೆಗಳನ್ನು ಮಾತನಾಡ್ತಾ ಇರ್ತೀನಿ. ಆದರೆ ಎಲ್ಲ ಭಾಷೆಗಳು ಮಾತನಾಡುವಾಗ ನಾಲ್ಗೆ ಕೆಲವು ಪದಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಯಾವುದೋ ಚಿಕ್ಕ ಪುಟ್ಟ ತಪ್ಪಿದ್ದರೆ ದಯವಿಟ್ಟು ಮನ್ನಿಸಿ, ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ನೋಡಿ, ತಾವು ಜನರ ಪರವಾಗಿ ಕೇಳಿದ್ರಿ ಕೆಲವು ಪ್ರಶ್ನೆ. ಯೇಸು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿದನು, ಅದಕ್ಕಿಂತ ದೊಡ್ಡ ಅದ್ಭುತವು ಈಗಿನ ಕಾಲದಲ್ಲಿ ನಡೆಯುತ್ತಾ ಇದ್ದಾವ ಅಂತೇಳಿ. ಮೊಟ್ಟ ಮೊದಲದಾಗಿ ಯೇಸು ಕ್ರಿಸ್ತರು ಸುವಾರ್ತೆಯಲ್ಲಿ ಸತ್ತವರಿಗೆ ಕೇವಲ 3 ಜನರಿಗೆ ಎಬ್ಬಿಸಿರ್ತಾರೆ ಬೈಬಲ್ನಲ್ಲಿ. ಒಂದು ಹುಡುಗಿ, ಒಂದು ಆಳು, ಇನ್ನೊಬ್ಬನು ಲಾಜರಸ್. 3 ಜನ ಮರಣ ಅನುಭವಿಸಿದವ್ರನ್ನು ಯೇಸು ಕ್ರಿಸ್ತನು ಆ ಮರಣದಿಂದ ಎಬ್ಬಿಸ್ತಾರೆ. ತದನಂತರ ಅವರ ಶಿಷ್ಯರು, ಪೇತ್ರ ಅವರು ಒಂದು ಸಾವಿನಿಂದ ಇದ್ದಂಥ ಸ್ತ್ರೀಯನ್ನು ಎಬ್ಬಿಸ್ತಾರೆ. ಪೌಲವರು ಕೂಡ ಸತ್ತಂಥ ಒಂದು ವ್ಯಕ್ತಿಯನ್ನು ಎಬ್ಬಿಸ್ತಾರೆ. ಇಡೀ ಹೊಸ ಒಡಂಬಡಿಕೆಯಲ್ಲಿ ನಾವು 5 ಸಾವುಗಳನ್ನು ಅಥವಾ ಸತ್ತವರನ್ನು ಎಬ್ಬಿಸಿದ್ದು ಕ್ರಿಸ್ತನು ಅಥವಾ ಪೇತ್ರ ಮತ್ತು ಪೌಲವರನ್ನು ನೋಡ್ತೀವಿ. ಯೇಸು ಕ್ರಿಸ್ತರು ನೆರಳು ಬಿದ್ದು ಎಲ್ಲಿನೂ ಸ್ವಸ್ಥತೆ ಮಾಡಿದೆ ಅಂತೇಳಿ ಬೈಬಲ್ನಲ್ಲಿ ಇಲ್ಲ. ಆದರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೇಸು ಕ್ರಿಸ್ತನು ಹೇಳಿದ್ದು, ನನಗಿಂತ ಹೆಚ್ಚಾದ ಕಾರ್ಯಗಳು ನಿಮ್ಮ ಮೂಲಕವಾಗಿ ನೀವು ಮಾಡ್ತೀರಿ ಅಂತ ಹೇಳಿದ್ದು ಕಾರ್ಯವು ಕಾರ್ಯರೂಪವಾಗಿ ಆತನ ನೆರಳು ಬಿದ್ದು ಅನೇಕರು ಸ್ವಸ್ಥತೆ ಹೊಂದಿದ್ರು. ಇದಕ್ಕಿಂತ ಹೆಚ್ಚಿನ ದಾಖಲೆಗಳು ನಮಗೆ ಬೇಕಾಗಿಲ್ಲ. ಎಲ್ಲವೂ ಬರ್ಕೊಂತ ಕುಂತಿದ್ರೆ ಬೈಬಲ್ನಲ್ಲಿ ಇಡೀ ಪ್ರಪಂಚದ ಪುಸ್ತಕಗಳೇ ಸಾಲ್ತಿದ್ದಿಲ್ಲ. ಹಾಗೆ ಯೇಸು ಕ್ರಿಸ್ತನ ಬಟ್ಟೆಯ ಗೊಂಡೆಯನ್ನು ಮುಟ್ಟಿದವಾಗ ಸ್ವಸ್ಥತೆ ಆಯಿತು ಅಂತೇಳಿ ಬೈಬಲ್ನಲ್ಲಿ ಇದೆ. ಆದರೆ ಯೇಸುವಿನ ಬಟ್ಟೆ ತೆಗೆದುಕೊಂಡು ಹೋಗಿ ರೋಗಿಗಳ ಮೇಲೆ ಹಾಕಿದ್ದ ಘಟನೆಗಳು ನಮಗೆ ಹೆಚ್ಚಾಗಿ ಕಾಣಲಿಲ್ಲ. ಆದರೆ ಪೇತ್ರನ ಪೌಲನ ಜೀವಿತದಲ್ಲಿ ನಾವು ಅದನ್ನು ನೋಡಬಹುದು. ಹೀಗೆ ಅನೇಕ ಸಂಗತಿಗಳು, ಅದ್ಭುತಗಳು ಯೇಸು ಕ್ರಿಸ್ತರು ಅಥವಾ ಅವರ ಶಿಷ್ಯರ ಜೀವಿತದಲ್ಲಿ ನೆರವೇರ್ತಾ ಬಂದವು. ಹೆಚ್ಚಾದ ಕೆಲಸಗಳನ್ನು ಮಾಡ್ತಾ ಬಂದರು. ಆದರೆ ಅವರು ಎಲ್ಲಿನೂ ನಾನು ಮಾಡಿದ್ದೇನೆ, ನಾವು ಮಾಡ್ತೇವೆ
ಅನ್ನೋ ಒಂದು ಪ್ರಚಾರವನ್ನು ಮಾಡಿಕೊಂಡಿಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಸ್ವಸ್ಥತೆ ವಂಚನೆಗೆ ಒಳಗಾಗಿದೆ. ಹಲವರು ಸ್ವಸ್ಥತೆ ಮಾಡಿದ್ದಾರೆ. ಬೈಬಲು ಆ 12 ಜನ ಶಿಷ್ಯರ ಬಗ್ಗೆ ಏನು ದೇವರು ಆರಿಸಿಕೊಂಡಂಥ 11 ಪ್ಲಸ್ ಆಮೇಲೆ 1 ಜನರ ಬಗ್ಗೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿಲ್ಲ. ಸ್ಟಾರ್ಟಿಂಗ್ ಪೇತ್ರನ ಬಗ್ಗೆ ಬರೆಯಲ್ಪಡ್ತು, ತದನಂತರ ಪೌಲನ ಬಗ್ಗೆ ಬರೆದು ಅಲ್ಲಿಗೆ ಅಪೊಸ್ತಲ ಕಾರ್ಯಗಳು ಮುಗಿತದೆ. ಇಬ್ಬರ ಬಗ್ಗೆ ಹೆಚ್ಚಿಗೆ ಇದೆ, ಬೇರೆಯವರ ಬಗ್ಗೆ ಇಲ್ಲ ಬೈಬಲ್ನಲ್ಲಿ. ಹೀಗೆ ಹಲವರು ಅಪೊಸ್ತಲರು ಅನೇಕ ಕಾರ್ಯಗಳನ್ನು ಮಾಡಿದ ಪುಸ್ತಕಗಳು, ಚಿಕ್ಕ ಪುಟ್ಟ ಪುಸ್ತಕಗಳು ಚರಿತ್ರೆ ರೂಪವಾಗಿ, ಧಾರ್ಮಿಕ ನಂಬಿಕೆಯ ಚರಿತ್ರೆ ರೂಪವಾಗಿ ಇವತ್ತು ನಮಗೆ ಸಿಗ್ತಾವೆ. ಥಾಮಸ್ ಅವ್ರದ್ದಾಗಿರ್ಬೋದು ಅಥವಾ ಬೇರೆ ಇನ್ನೂ ಇತರರ ಶಿಷ್ಯರದು ನಮಗೆ ಸಿಗ್ತವೆ. ಬೈಬಲ್ನಲ್ಲಿ ಅವು ಎಲ್ಲವೂ 12 ಜನ ಶಿಷ್ಯರದು ಮಹತ್ಕಾರ್ಯಗಳನ್ನು ಬರೆದಿಲ್ಲ. ದೇವರಿಗೆ ಬೇಕಾಗಿರುವುದು ಮಹತ್ಕಾರ್ಯಗಳು, ಅದ್ಭುತಗಳನ್ನು ಮಾಡಲಿಕ್ಕೆ ಮಾತ್ರ ಅವರನ್ನು ಕಳಿಸಿಲ್ಲ, ಜನರನ್ನು ದೇವರ ಕಡೆಗೆ, ಆಧ್ಯಾತ್ಮಿಕ ಸ್ವಸ್ಥತೆ ಕಡೆಗೆ ನಡೆಸಲಿಕ್ಕೆ ಕಳಿಸಿದ ಕಾರಣ ಅನೇಕ ಅದ್ಭುತಗಳು ನಾವು ನೋಡ್ತೇವೆ ಬೈಬಲ್. ದೇವರು ಅಪೊಸ್ತಲರ ಮೇಲೆ ಒಂದು ದೊಡ್ಡ ಉದ್ದೇಶ ಏನಿಟ್ಕೊಂಡಿದ್ರು ಅಂದರೆ, ಅವರು ಹೋಗಿ ಸುವಾರ್ತೆಯನ್ನು ಸಾರಿ ಅವರನ್ನು ರಕ್ಷಣೆಯಲ್ಲಿ ನಡೆಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡ ಕಾರಣ ಅನೇಕ ಕಾರ್ಯಗಳನ್ನು ನಡೆದರೂ ಕೂಡ ಅವು ಬೆಳಕಿಗೆ ತರದೆ, ಅವರು ರಕ್ಷಣೆಯಲ್ಲಿ ಬಂದಿರುವಂಥ ಕಾರ್ಯಗಳನ್ನು ಬೆಳಕಿಗೆ ತರುತ್ತಾ ಬಂದಿದ್ದ ಸಂಗತಿಗಳನ್ನು ನಾವು ಬೈಬಲ್ನಲ್ಲಿ ನೋಡಬಹುದು. ಅಷ್ಟಕ್ಕೂ ಸ್ವಸ್ಥತೆ ಅನ್ನೋದು ರುಜು ಆಗಬೇಕು. 10 ಜನ ಕುಷ್ಠರೋಗಿಗಳು ಬಂದು ಯೇಸುವಿನ ಹತ್ರ ಕೇಳಿಕೊಂಡಾಗ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈ ತೋರಿಸ್ಕೊಳ್ರಿ ಅಂತೇಳಿ ಹೇಳೋದು ಯೇಸು ಸ್ವಾಮಿ. ಅದರ ಅರ್ಥ ಏನಂದರೆ, ಯಾಜಕರು ಅದನ್ನು ಪರಿಶೀಲನೆ ಮಾಡ್ತಿದ್ರು, ಈ ಕುಷ್ಠ ಹೋಗಿದೋ ಇಲ್ಲೋ ಅಂಥೇಳಿ ಪರಿಶೀಲನೆ ಮಾಡಿ, ಹೋಗಿದ್ರೆ ಇದು ಹೋಗಿದೆ, ನೀ ಇಂತಿಂಥ ಧಾರ್ಮಿಕ ಕಾರ್ಯಗಳನ್ನು ಮಾಡು ಅಂಥೇಳಿ ಆತನಿಗೆ ಹೀಲಿಂಗ್ ಆಗಿದೆ ಅಂಥೇಳಿ ರುಜುಪಡಿಸಿ ಕಳಿಸ್ತಾ ಇದ್ರು. ಇಲ್ಲದಿದ್ದರೆ ಇನ್ನೊಂದು 8 ದಿವಸ ಪ್ರತ್ಯೇಕವಾಗಿರು, ಇನ್ನೂ ಇಷ್ಟು ದಿವಸ ಪ್ರತ್ಯೇಕವಾಗಿರು ಎಂದು ಹೇಳ್ತಾ ಇದ್ರು. ಹೀಲಿಂಗ್ ಆದರೆ ನಮಗೆ ಸರಿಯಾದ ದಾಖಲೆಗಳು ಇರಬೇಕು. ದಾಖಲೆ ಹೇಳದೆ ಅದು ಮಾಡಿದ್ದಾರೆ. ಕೆಲವರು ನಾವು ನೋಡ್ತಾ ಇದ್ದೇವೆ, ಕ್ಯಾನ್ಸರ್ ಆರಾಮಾತು ಅಂತಾರೆ. ಕ್ಯಾನ್ಸರ್ ಇದ್ದಿದ್ದಕ್ಕೆ ದಾಖಲೆ ಬೇಕು, ಆತನಿಗೆ ಕ್ಯಾನ್ಸರ್ ಇದೆ ಅನ್ನಲಿಕ್ಕೆ. ತದನಂತರ ಕ್ಯಾನ್ಸರ್ ಸ್ವಸ್ಥತೆ ಆಗಿದೆ ಹೆಂಗೆ? ಕ್ಯಾನ್ಸರ್ ಹೋಯ್ತು ಅನ್ನಲಿಕ್ಕೆ ಒಂದು ದಾಖಲೆ ಬೇಕು. ಅದಕ್ಕೆ ಬಯಾಪ್ಸಿ ಚೆಕಿಂಗ್ ಅಂತ ಕರಿತೀವಿ. ಬಯಾಪ್ಸಿ ಟೆಸ್ಟ್ ಆಗಬೇಕು. ಬಯಾಪ್ಸಿ ಟೆಸ್ಟ್ ಆದಮೇಲೆ ಅಲ್ಲಿಂದ ಇದು ಕ್ಯಾನ್ಸರ್ ಅಲ್ಲ, ಈಗ ಕ್ಯಾನ್ಸರ್ ಹೋಗಿದೆ ಅಂತೇಳಿ ಮೇಲಿಂದ ವೈದ್ಯಕೀಯ ವಿಜ್ಞಾನ ಲ್ಯಾಬ್ದಿಂದ ಬರಬೇಕು. ಇದೆ ಅಂತೇಳಿ ಕೂಡ ಅಲ್ಲಿಂದ ಬರಬೇಕು, ಇಲ್ಲ ಅಂತೇಳಿ ಕೂಡ ಅಲ್ಲಿಂದಲೇ ಬರಬೇಕು. ಹಾಗೆ ಯಾಜಕ ನನಗೆ ಮೈ ತೋರಿಸು ಅಂತಂದರೆ ಅರ್ಥ ಏನಂದರೆ, ಯಾಜಕನ ನೋಡಿ ಕುಷ್ಠ ಹೋಗಿದೆ ಅಥವಾ ಇನ್ನೂ ಹೋಗಿಲ್ಲ ಅಂಥೇಳಿ ರುಜುಪಡಿಸಬೇಕಾಗಿತ್ತು. ಇವತ್ತಿನ ಕಾಲದಲ್ಲಿ ಏನಾಗ್ತಾ ಇದೆಪ್ಪ ಅಂತಂದರೆ, ಸ್ಟೇಜ್ ಮೇಲೆ ಬಂದು ಇವರು ಆರಾಮಾಗಿದೆ ಅಂತೇಳಿ ಇವರೇ ಹೇಳ್ತಾರೆ, ರೋಗ ಇತ್ತು ಕೂಡ ಅಂಥೇಳಿ ಇವರೇ ಹೇಳ್ತಿದ್ದಾರೆ. ಇವೆಲ್ಲವೂ ಫೇಕ್ ಹೇಲಿಂಗ್ಸು, ಇವಕ್ಕೆ ಯಾವುದು ದಾಖಲೆಗಳಿಲ್ಲ, ಇವುಗಳನ್ನು ನಂಬತಕ್ಕದ್ದು ಅಲ್ಲ ಎಂಬುದು ನನ್ನ ಅಭಿಪ್ರಾಯ. ಎಸ್, ನಿಜವಾಗ್ಲೂ ಸೇವಕರು ಹೇಳಿದ್ದು ಸರಿಯಾಗಿದೆ. ದಾಖಲೆಗಳು ಅದಕ್ಕೆ ಇರಬೇಕು, ಅದರ ಸಾಕ್ಷಿಯು ಕೂಡ ಹೊರಬೀಳಬೇಕು. ದೇವರ ಚಿತ್ತ ಸ್ವಸ್ಥತೆ ಮಾಡೋದರಲ್ಲಿ ನಾವು ಖಂಡಿತವಾಗಿ ಕಂಡುಕೊಳ್ಳಬೇಕು. ಯಾಕಂದರೆ 2009ರಲ್ಲಿ ನಾನು ಸೇವೆಗೆ ಬರುವಂಥ ಸಮಯದಲ್ಲಿ ನಾನು ಆಸ್ತಮಾ ಪೇಷಂಟ್ ಮತ್ತು ಗ್ಯಾಸ್ಟ್ರಿಕ್ ಪೇಷಂಟ್, ಅದು ಮಾತ್ರವಲ್ಲದೆ ಇನ್ನು ಕೆಲವೊಂದು ಸಣ್ಣ ಪುಟ್ಟ ಬಲಹೀನತೆಗಳು ನನ್ನಲ್ಲಿ ಇದ್ದು, ಆದರೆ ದೇವರಿಗೆ ಸ್ತೋತ್ರ, ಅದ್ಭುತವಾದ ರೀತಿಯಲ್ಲಿ ಸೇವೆಗೆ ಬಂದ ಕೂಡಲೇ ನನ್ನ ಮೇಲೆ ಯಾರೂ ಹೀಲಿಂಗ್ ವರವನ್ನು ಉಪಯೋಗಿಸಿಲ್ಲ, ಯಾರೂ ನನಗಾಗಿ ಪ್ರಾರ್ಥನೆ ಮಾಡಿಲ್ಲ. ಸೇವೆಗೆ ಸಮರ್ಪಣೆ ಮಾಡಿಕೊಂಡು ಸೇವೆಗೆ ಗಂಗಾವತಿ ಬಂದ ಕೂಡಲೇ ದೇವರು ನನ್ನಲ್ಲಿ ಆ ಸ್ವಸ್ಥತೆಯನ್ನು ಉಂಟು ಮಾಡಿದ್ದಾನೆ. ಕಂಪ್ಲೀಟಾಗಿ ಆಸ್ತಮಾ ರೋಗವನ್ನು ನನ್ನಿಂದ ತೆಗೆದು ಹಾಕಿದ್ದಾನೆ. ಈ ದಿನದಲ್ಲಿ ನಾನು ಶುಗರ್ ವ್ಯಾಧಿಯಿಂದ ಬಾಧಪಡ್ತಾ ಇದ್ದೀನಿ. ಅಂದರೆ ದೇವರ ಚಿತ್ತವಿದ್ದರೆ ನನ್ನನ್ನು ಸ್ವಸ್ಥಗೊಳಿಸ್ತಾನೆ, ನಾನು ಉಪಯೋಗಿಸ್ತಾನೆ.
ಇಲ್ಲಾಂದರೆ ಅದು ನನಗೆ ಸೇವೆಗೆ ಆಟಂಕ ಇಲ್ಲ ಅಂದರೆ ಹಂಗೆ ದೇವರು ನಡೆಸ್ಕೊಂಡು ಹೋಗ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾಗಿ ಪ್ರಿಯರೇ, ಶರೀರ ಸಂಬಂಧವಾದ ಸ್ವಸ್ಥತೆಗಿಂತ ದೈವಿಕವಾದ ಸ್ವಸ್ಥತೆ ಅದು ಬಹಳಷ್ಟು ಪ್ರಾಮುಖ್ಯ. ಇದರ ಬಗ್ಗೆ ಬಹಳಷ್ಟು ಜನರು ಅಲ್ಲಲ್ಲಿ ಓಡುವುದುಂಟು. ಕೆಲವೊಬ್ಬರು ಬೆಲ್ಲಂಪಲ್ಲಿ ಓಡೋಗ್ತಾರೆ. ಬೆಲ್ಲಂಪಲ್ಲಿ ಅದು ಎದಕ್ಕೆ ಸ್ಪೆಷಲಿಸ್ಟ್ ಅಂದರೆ ಅವರು ಈ ಹೀಲಿಂಗಾಗಿ ಸ್ಪೆಷಲಿಸ್ಟು. ಏನೋ ಕಷ್ಟಗಳಿದ್ದರೆ, ರೋಗಗಳಿದ್ದರೆ ಅವರು 7 ವಾರಗಳಲ್ಲಿ ಸುತ್ತಿದ್ರೆ, ಅಥವಾ ಕೆಲವೊಂದು ಬೈಬಲ್ ಮಿಷನ್ ಕೇಂದ್ರಗಳು ಕೂಡ ಇದೆ ನಮ್ಮ ಹತ್ತಿರದಲ್ಲಿ. ನಮ್ಮವ್ರಿಗೆ ಭಾಳಷ್ಟು ಮಂದಿ ಗಂಗಾವತಿ ಪ್ರಾಂತದಲ್ಲಿ ಗೊತ್ತು. ಗುತ್ತಿಗೆ ಹೋಗಿದರೆ ಅಲ್ಲಿ ಕೂಡ ಸ್ವಸ್ಥತೆ ಬಿಡುಗಡೆ ಆಗುತ್ತೆ. ತಿರುಪತಿಗೆ ಹೋದರೆ ಸ್ವಸ್ಥತೆ ಆಗುತ್ತೆಲ್ಲ ಏನೋ ಆಗುತ್ತೆ ಅನ್ನೋದು ಅನ್ಯ ಜನರಲ್ಲಿ ಹೇಗಿತ್ತು. ಯಾವುದೋ ಒಂದು ಕೇಂದ್ರಕ್ಕೆ ಹೋದರೆ ಅಲ್ಲಿ ಸ್ವಸ್ಥತೆ. ನಾವು ಈಗಾಗಲೇ ಸೇವಕರು ಹೇಳಿದ್ದಾರೆ, ದೇವರ ಮೂಲಕ ಸ್ವಸ್ಥತೆ ಉಂಟಾಗುವಂಥದ್ದು. ಶರೀರ ಸಂಬಂಧದ ಸ್ವಸ್ಥತೆಗಿಂತ ನಾನು ನಂಬುತ್ತೇನೆ ಆತ್ಮ ಸಂಬಂಧವಾದ ಸ್ವಸ್ಥತೆ ಅಥವಾ ಸ್ಪಿರಿಚುವಲ್ ಸ್ವಸ್ಥತೆ ಅದು ತುಂಬ ಪ್ರಾಮುಖ್ಯವಾದದ್ದು. ಈಗ ನಾನು ಹೇಳಿದ್ದೀನಲ್ಲ, ನಾನು ಸುಮಾರು ವರ್ಷಗಳು ಈ ಆಸ್ತಮಾದಿಂದ ತುಂಬ ಬಾಧಪಟ್ಟೆ. ಗ್ಯಾಸ್ಟ್ರಿಕ್ಕಿಂದ ತುಂಬ ಎಷ್ಟು ಹಾಸ್ಪಿಟಲ್ಸ್ ನಾನು ತಿರುಗಾಡಿದ್ದೇನೆ ಅಂದರೆ, ಎಷ್ಟು ದುಡ್ಡು ನಾನು ಖರ್ಚು ಮಾಡಿದ್ದೇನೆ ಅಂದರೆ ನನಗೆ ಗೊತ್ತಿಲ್ಲ. ಅಷ್ಟೊಂದು ವ್ಯಥಪಟ್ಟಿದ್ದೇನೆ. ಅದ್ಭುತವಾದ ರೀತಿಯಲ್ಲಿ ದೇವರು ನನ್ನನ್ನು ಕೇಳದೆ, ಯಾರೂ ನನಗೆ ಸ್ವಸ್ಥತಾ ವರವನ್ನು ಪ್ರಯೋಗಿಸದೆ, ಈ ಎರಡೂ ನನ್ನಿಂದ ಸಂಪೂರ್ಣವಾಗಿ ಅದು ನನ್ನಿಂದ ಹೊರಗೆ ಹೋಯಿತು. ದೇವರಿಗೆ ಸ್ತೋತ್ರ. ಅದಕ್ಕಿಂತ ಅದ್ಭುತ ಏನು ಗೊತ್ತಾ, ಕಳೆದ ದಿನಮಾನಗಳಲ್ಲಿ ನಾನೊಂದು ರೌಡಿಯಾಗಿದ್ದೆ. ಯಾವಾಗಲೂ ನನ್ನ ಜೋಬಲ್ಲಿ ಚಾಕು ಇತ್ತು. ಹೊಲಸು ಮಾತುಗಳನ್ನು ಮಾತನಾಡ್ತಾ ಇದ್ದೆ. ಕೆಟ್ಟ ಸಿನಿಮಾಗಳು ನಾನು ನೋಡ್ತಾ ಇದ್ದೆ. ನನ್ನ ಜೀವಿತವು ಎಷ್ಟು ಭಯಂಕರವಾಗಿದೆ ಅಂದರೆ ಅಷ್ಟು ಭಯಂಕರ. ಕುಡಿತಾ ಇದ್ದೆ, ಸಿಗರೇಟ್ ಸೇರ್ತಾ ಇದ್ದೆ, ಯಾರೊಟ್ಟಿಗೆ ಸೇರ್ತಿದ್ದಿಲ್ಲ, ತಂದೆ ತಾಯಿಗಳನ್ನು ಗೌರವಿಸ್ತಿದ್ದಿಲ್ಲ. ಎಲ್ಲ ಕೆಟ್ಟತನ ನನ್ನಲ್ಲಿತ್ತು. ಅಫ್ಕೋರ್ಸ್ ನಾನು ಕ್ರೈಸ್ತ ಕುಟುಂಬದಲ್ಲೇ ಹುಟ್ಟಿದ್ದೇನೆ, ಚರ್ಚಿಗೆ ಹೋಗ್ತೇನೆ. ಆದರೂ ಕೂಡ ನನ್ನಲ್ಲಿ ದೈವಿಕವಾದ ಸ್ವಸ್ಥತೆ ಇಲ್ಲ. ನಾನು ಹೊರಗಿನವನು ಅಂದರೆ ಒಬ್ಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದವನು, ಅನ್ಯ ಜನರಲ್ಲಿದ್ದವನು ಹೇಗಿರ್ತಾನೋ ಅದಕ್ಕಿಂತ ಅನ್ಯಾಯವಾಗಿ ನನ್ನ ಜೀವಿತವಿತ್ತು. ಆದರೆ ಒಂದು ದಿನ ಕ್ರಿಸ್ತನ ಮಾತುಗಳು ನನ್ನನ್ನು ಸಂಧಿಸುವಾಗ ನಿಜವಾಗ್ಲೂ ದೇವರಿಗೆ ಸ್ತೋತ್ರ, ನನ್ನ ಜೀವಿತವು ಅದ್ಭುತವಾದ ರೀತಿಯಲ್ಲಿ ಬದಲಾಯಿತು. ಈ ಎಲ್ಲ ಲಕ್ಷಣಗಳಿಂದ ಕ್ರಿಸ್ತನ ಮೂಲಕ ನಾನು ತಪ್ಪಿಸಲ್ಪಟ್ಟಿದ್ದೇನೆ. ನನ್ನ ಜೀವಿತವನ್ನು ಕ್ರಿಸ್ತನು ಬದಲಾಯಿಸಿದ್ದ, ನಾನು ಬದಲಾಯಿಸಿಕೊಂಡಿದ್ದಲ್ಲ. ಇದು ನಾನು ಸಿನಿಮಾ ನೋಡಬಾರ್ದು ಅಥವಾ ಸಿಗರೇಟ್ ಸೇದಬಾರ್ದು, ಇನ್ನು ಮೇಲೆ ನಾನು ಸರಿಯಾಗಿರಬೇಕು, ನಾನು ಪಾಪ ಮಾಡಬಾರ್ದು ಎಂಬುದಾಗಲ್ಲ. ಅದು ನನ್ನ ಕೈಯಿಂದ ಸಾಧ್ಯವಾಗೋದಿಲ್ಲ. ಆದರೆ ಕರ್ತನ ಮೂಲಕ, ದೇವರಿಗೆ ಸ್ತೋತ್ರ, ಆತನ ಕೈ ನನ್ನ ಮೇಲೆ ಬರುವಾಗ ನಾನು ಆ ದೈವಿಕ ಸ್ವಸ್ಥತೆಯನ್ನು ಹೊಂದಿಕೊಂಡಿದ್ದೇನೆ. ಈಗ ಎರಡೂ ಕಂಪೇರ್ ಮಾಡಿ ನೋಡೋಣ. ಜನರೇ ಆಲೋಚನೆ ಮಾಡಿರಿ, ಎಲ್ಲೆಲ್ಲೋ ಓಡಿ ಹೋಗ್ತಾ ಇದ್ದೀರಿ, ಗುತ್ತಿಗೆ ಓಡಿ ಹೋಗ್ತಾ ಇದ್ದೀರಿ, ಇನ್ನೊಂದು ಕಡೆ ಬೆಲ್ಲಂಪಲ್ಲಿಗೂ ಹೋಗ್ತಾ ಇದ್ದೀರಿ, ಇನ್ನೊಂದು ಕಡೆ ಓಡೋಗ್ತಾ ಇದ್ದೀರಿ. ಎಲ್ಲನ ಸ್ವಸ್ಥತೆ ಕೂಟಗಳು ನಡೀತಾ ಇದೆ ಅಂದರೆ ಫಸ್ಟ್ ನಾವು ಅಲ್ಲಿ ಓಡಿ ಕುಂತು ಬಿಡ್ತೀವಿ. ಪ್ರಾರ್ಥನೆ ಮಾಡಿರಿ, ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀರಿ. ಯಾವುದು ದೊಡ್ಡದು ಆಲೋಚಿಸುವಂಥ ಒಂದು ವರವನ್ನೇ ನಾವು ಕಳ್ಕೊಂಡ್ಬಿಟ್ಟಿವಿ. ಆದರೆ ಪ್ರಿಯರೇ, ಸ್ವಸ್ಥತೆಯಲ್ಲಿ ಎರಡು ವಿಷಯದಲ್ಲಿ ಫಸ್ಟೇ ಹೇಳ್ರಿ, ಶರೀರ ಸಂಬಂಧವಾದ ಸ್ವಸ್ಥತೆ ದೊಡ್ಡದ ಅಂದರೆ ಸತ್ತವನು 4 ದಿನ ಆದಮೇಲೆ ಹೊರಗೆ ಬಂದವರು ದೊಡ್ಡದ, ಜಕ್ಕಯ್ಯನ ಜೀವಿತವು ಬದಲಾಗಿದ್ದು ಅದು ದೊಡ್ಡದ? ಯಾವುದು ನಿಜವಾದ ಸ್ವಸ್ಥತೆ? ಅದನ್ನ ಬಗ್ಗೆ ನಾವು ಆಲೋಚನೆ ಮಾಡೋಣ. ನಮ್ಮ ದೃಷ್ಟಿಕೋನವನ್ನು ನಾವು ಮುಂಬರುವ ದಿನಮಾನಗಳಲ್ಲಿ ಬದಲಾಯಿಸಿಕೊಳ್ಳೋಣ. ಎಸ್, ಇವೆರಡು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾಲದಲ್ಲೇ ಯೇಸು ಕ್ರಿಸ್ತನ ಮೂಲಕವಾದ ನಡೆದಂಥ ಘಟನೆಗಳೇ. ಆದರೆ ಲಾಜರ್ ಅವರು ಸತ್ತಿದ್ರು, 4ನೇ ದಿವಸ ಎಬ್ಬಿಸಲ್ಪಟ್ಟಾಗ ದೇವರಿಗೆ ಮಹಿಮೆ ಉಂಟಾಗುವಂತೆ ಎಬ್ಬಿಸಲ್ಪಟ್ಟರು. ದೇವರು ಮಹಿಮೆ ಕೂಡ ಹೊಂದಿದ್ರು. ಆ ಚಾಪ್ಟರ್ಸ್ ಎಲ್ಲ 11th ಚಾಪ್ಟರ್ ನಾವು ಓದುವಾಗ ಯೋಹಾನನ ಬರೆದ ಸುವಾರ್ತೆಯಲ್ಲಿ ದೇವರಿಗೆ ಮಹಿಮೆ ಉಂಟಾಗುವಂಥ ಕಾರ್ಯಗಳ ನಿಮಿತ್ತವಾಗಿ ಆ ಸಂಗತಿಗಳು ನಡೆಯುತ್ತದೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ದೇವರಿಂದ ಕಳಿಸಲ್ಪಟ್ಟಿದ್ದಾರೆ ಅಂತೇಳಿ ಜನರು ನಂಬುವುದಕ್ಕಾಗಿ ಆ ಕಾರ್ಯ ಕೂಡ ಅಲ್ಲೇ ನಡೀತದೆ. ಆದರೆ ಸ್ವಲ್ಪ ದಿವಸದ ನಂತರ ಲಾಜರಸ್ ತಿರುಗಿ ಸತ್ರು. ಸ್ವಲ್ಪ ದಿವಸದ ನಂತರ ಲಾಜರಸ್ ಅವರು
ತಿರುಗಿ ಸತ್ರು. ಆದರೆ ಜಕ್ಕಯ್ಯನ ಜೀವಿತ ಹಂಗಲ್ಲ. ಜಕ್ಕಯ್ಯನು ಆಧ್ಯಾತ್ಮಿಕವಾಗಿ ಸತ್ತಿದನು. ಯೇಸು ಕ್ರಿಸ್ತನು ಆತನ ಕುಟುಂಬವನ್ನು ಸಂಧಿಸುವ ಮೂಲಕ ಆತನು ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಅಬ್ರಾಹ್ಮನ ವಂಶದವನಾದನು. ಆತನು ಅಬ್ರಾಹ್ಮಣದ ವಂಶದವನಾಗಿ ಉಳಿದುಕೊಂಡನು. ಹಾಗಾಗಿ ಲಾಜರಸ್ ಸತ್ತಿದಂಥ ವ್ಯಕ್ತಿ ಬದುಕಿ ಸತ್ತ. ದೈಹಿಕವಾಗಿ ಮಾತಾಡ್ತಾ ಇದ್ದೀನಿ. ದೈಹಿಕವಾಗಿ ಲಾಜರಸ್ ಬದುಕಿದ, ಸತ್ತಿದ. ಲಾಜರಸ್ ಬದುಕಿದ, ಮತ್ತೆ ಸತ್ತ. ಆದರೆ ಆಧ್ಯಾತ್ಮಿಕವಾಗಿ ಸತ್ತಂತ ಜಕ್ಕಯ್ಯನು ಬದುಕುತ್ತಲೇ ಪರಲೋಕದಲ್ಲಿ ಕೂಡ ಬದುಕೋನಾದ. ಹಾಗಾಗಿ ಜಕ್ಕಯ್ಯನ ಅದ್ಭುತವೇ ಈ ಅದ್ಭುತಕ್ಕಿಂತಲೂ ದೊಡ್ಡದು. ಯಾಕಂದರೆ ಆತನು ಅಬ್ರಾಹ್ಮಣ ವಂಶೋದವನಾಗಿ ಕಾಣಿಸಲ್ಪಟ್ಟ. ತಮಗೆ ಇನ್ನೊಂದು ಉದಾಹರಣೆ ನಾನು ಹೇಳಲು ಬಯಸುತ್ತೇನೆ. ಯಾಕಂದರೆ ತಾವು ಲಾಜರಸ್ ಬಗ್ಗೆ ಹೇಳಿದವಾಗ ಬೈಬಲಲ್ಲಿ ಇಬ್ಬರು ಲಾಜರಸ್ ಬರ್ತಾರೆ. ಆದರೆ ಲಾಜರಸ್ ಅವರು ದೈಹಿಕವಾಗಿ ರೋಗದಲ್ಲಿ ಇದ್ದರು ಎಂದು ಬೈಬಲ್ ಹೇಳುತ್ತದೆ. ಆ ದೈಹಿಕವಾದ ರೋಗದಲ್ಲೇ ಅವರು ಸತ್ತರು ಎಂದು ಕೂಡ ಬೈಬಲ್ ಹೇಳುತ್ತದೆ. ಆದರೆ ಒಂದು ಅದ್ಭುತ ಸಂಗತಿ ಏನಂದರೆ, ದೇವದೂತರು ಆತನನ್ನು ಕರ್ಕೊಂಡು ಪರದೇಶಕ್ಕೆ ಹೋಗಿ ಅಬ್ರಾಹ್ಮನ ಎದೆಯಲ್ಲಿ ಒರಗಿಸ್ತಾರೆ. ಅಂದರೆ ದೈಹಿಕ ರೋಗ ಸ್ವಸ್ಥತೆಗಿಂತಲೂ ಆತ್ಮೀಯ ರೋಗ ಸ್ವಸ್ಥತೆ ಬಹಳ ಪ್ರಾಮುಖ್ಯ ಎಂದು ಬೈಬಲು ಒತ್ತಿ ಹೇಳಿದಂಗೆ ಆಗುತ್ತಿಲ್ಲ. ಫಿಸಿಕಲ್ ಹೀಲಿಂಗ್ ಬೇಕು, ನನಗೂ ಬೇಕು, ನಿಮಗೂ ಬೇಕು, ಎಲ್ಲರಿಗೂ ಬೇಕು. ಆದರೆ ಅದಕ್ಕಿಂತ ಮುಖ್ಯವಾಗಿ ಸ್ಪಿರಿಚುವಲ್ ಹೀಲಿಂಗು ಬೇಕು. ಸ್ಪಿರಿಚುವಲ್ ಹೀಲಿಂಗ್ ಇಲ್ಲದೆ ನೀನು ಸತ್ರು ನೀನು ದೈವಲೋಕಕ್ಕೆ ಹೋಗಬಹುದು. ಆದರೆ ಸ್ಪಿರಿಚುವಲ್ ಹೀಲಿಂಗ್ ಇಲ್ಲದೆ ನೀನು ಸತ್ತರೆ ನೀನು ದೇವಲೋಕಕ್ಕೆ ಹೋಗುವುದಿಲ್ಲ, ಪ್ರಿಯ ಸಹೋದರಿ ಮತ್ತು ಸಹೋದರನೇ. ಆದ ಕಾರಣ ಸ್ಪಿರಿಚುವಲ್ ಹೀಲಿಂಗ್ ಕ್ರೂಸೈಡ್ಸ್ ನಡಿಬೇಕು. ಆಧ್ಯಾತ್ಮಿಕ ಸ್ವಸ್ಥತೆ ಕ್ರೂಸೈಡ್ಸ್ಗಳು ನಡಿಬೇಕು. ಆಧ್ಯಾತ್ಮಿಕ ಸ್ವಸ್ಥತೆಗೆ ವಂಚನೆಗೆ ಯಾರ್ಯಾರು ಆಗಿದ್ದಾರೆ ಅವರಿಗೆ ಆ ಆಧ್ಯಾತ್ಮಿಕ ಸ್ವಸ್ಥತೆ ಇಲ್ಲದೆ ವಂಚನೆಗೆ ಒಳಗಾದವರಿಗೆ ನಾವು ಆ ಸ್ವಸ್ಥತೆಗೆ ನಡೆಸುವಂಥ ದೇವರ ಸೇವಕರು ಕ್ರೂಸೈಡ್ಸ್ ನಡೆಸೋರಾಗಿರಬೇಕು. ಆದರೆ ದುರಂತ ಅಂದರೆ ಫಿಸಿಕಲ್ ಹೀಲಿಂಗ್ ನಡೆಸ್ತಾ ಅವ್ರಿಗೆ ಸ್ಪಿರಿಚುವಲ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್ ಸಿಗ್ತಿತ್ತೋ ಬಿಡ್ತಿತ್ತೋ ಹಾಗೆ ಅವರಿಗೆ ನಾವು ನರಕಕ್ಕೆ ಪಾತ್ರರಾಗಿ ನಾವು ಮಾಡುವುದು ಕ್ರೈಸ್ತರಲ್ಲಿ ನಡೀತಿರುವಂಥ ಇದು ವಂಚನೆಯಾಗಿದೆ. ಈ ವಂಚನೆಯಿಂದ ಕ್ರೈಸ್ತ ಧರ್ಮ ಗುರುಗಳು ಮತ್ತು ಭಕ್ತರು ಹೊರಗಡೆ ಬರಬೇಕಾಗಿದೆ. ನನಗೆ ಕೇಳಿದರೆ ವಿಚ್ ಇಸ್ ದ ಗ್ರೇಟೆಸ್ಟ್ ಹೀಲಿಂಗ್ ಅಂದರೆ ಸ್ಪಿರಿಚುವಲಾ ಫಿಸಿಕಲಾ ಅಂತಂದರೆ ಸ್ಪಿರಿಚುವಲ್ ಹೀಲಿಂಗ್ ಇಸ್ ದ ಗ್ರೇಟೆಸ್ಟ್ ಅಂತ ನಾನು ಹೇಳುತ್ತೇನೆ. ಕಾರಣ ನೀನು ರೋಗದಲ್ಲಿ ಇದ್ದರೂ ಕೂಡ ಪರಲೋಕಕ್ಕೆ ಹೋಗ್ತಿ ಎಂಬುದಕ್ಕಾಗಿ ಲಾಜರನ ಒಂದು ಉದಾಹರಣೆಗಿಂತ ಇನ್ನೊಂದು ಬೈಬಲ್ನಲ್ಲಿ ನಿನಗೆ ಬೇಕಾಗಿಲ್ಲ. ಆದರೆ ಪಾಪದಲ್ಲಿ ಇದ್ದವನು, ದೈಹಿಕ ಆರೋಗ್ಯ ಹೊಂದಿ ಆತ್ಮಿಕ ರೋಗ ಇದ್ದವನು ಎಂದಿಗೂ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ಸಹೋದರರೇ, ಹೀಲಿಂಗ್ ಕ್ರೂಸೈಡ್ಸ್, ಮೆರಕಲ್ಸ್ ಮೀಟಿಂಗ್ ನಡೆಸೋವರೇ ದಯವಿಟ್ಟು ಸ್ಪಿರಿಚುವಲ್ ಕ್ರೂಸೈಡ್ಸ್ ಅನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದಾಗಿ ತಮ್ಮ ಹತ್ರ ನಾನು ಕೇಳ್ತೀನಿ. ಅಷ್ಟಕ್ಕೂ ಒಂದು ದೊಡ್ಡ ಜೋಕ್ ಏನಂದರೆ, ಹೀಲಿಂಗ್ ಆ್ಯಂಡ್ ಮೆರಕಲ್ ಕ್ರೂಸೈಡ್ ಅಂತೇಳಿ ಪಾಂಪ್ಲೆಟ್ ಮಾಡಿ ಎಲ್ಲೇ ತಂದು ಕೊಡ್ತಾರೆ ಗೊತ್ತಾ? ಪಾಸ್ಟರ್ ಕೈಯಾಗ ಕೊಡ್ತಾರೆ, ವಿಶ್ವಾಸಿಗಳ ಕೈಯಾಗ ಕೊಡ್ತಾರೆ. ಹೀಲಿಂಗ್ ಕ್ರೂಸೈಡ್ ಇದೆ ಬನ್ನಿರಿ, ಮೆರಕಲ್ ಕ್ರೂಸೈಡ್ ಇದೆ ಬರ್ರಿ ಅಂತೇಳಿ. ಅಲ್ರಿ ಪಾಸ್ಟ್ರೇ, ವೀಕ್ಷಕರೇ, ನಾನು ಸ್ವಸ್ಥತೆ ಆಗಿದ್ದೀನಿ, ನನಗೆ ಆರೋಗ್ಯ ಇದೆ, ನಾನೇ ಯಾಕೆ ದವಾಖಾನೆಗೆ ಬರಬೇಕು? ಎಂದಾದರೆ ನೀವು ಆಲೋಚನೆ ಹಾಕ್ಕೊಂಡಿದ್ರ? ಒಂದು ಡಾಕ್ಟರ್ ಕರೀತಾನೆ, ಬನ್ನಿರಿ ಆಪ್ರೇಷನ್ ಮಾಡ್ತೀನಿ ನಮ್ಮ ಹಾಸ್ಪಿಟಲ್ಗೆ ಅಂದರೆ ನೀವೇನು ಹೇಳ್ತೀರಿ ಅವ್ರಿಗೆ? ಏನು ಹೇಳ್ತೀರಿ?
ಅಲ್ರಿ ನನಗೆ ಯಾವುದು ಗಡ್ಡಿನೂ ಇಲ್ಲ, ಯಾವುದು ತೊಂದರೆನೂ ಇಲ್ಲ, ನಾನು ಆರಾಮಿದ್ದೇನೆ, ಯಾಕೆ ದವಾಖಾನೆಗೆ ಬರಬೇಕು ಅಂತ ಪ್ರಶ್ನೆ ಕೇಳ್ತೀರಿ ನೀವು. ಇವತ್ತು ಹೀಲಿಂಗ್ ಕ್ರೂಸೈಡ್ಗೆ ಬರ್ರಿ, ಮೆರಕಲ್ ಕ್ರೂಸೈಡ್ ಬರ್ರಿ ಅನ್ನೋರು ಆರೋಗ್ಯವಂತರಾದಂಥ ಪ್ರಿಯ ದೇವರ ಮಕ್ಕಳೇ, ಅವ್ರಿಗೆ ಪ್ರಶ್ನೆ ಕೇಳ್ರಿ ಯಾಕೆ ಬರಬೇಕು ಅಂತೇಳಿ. ಈ ಹೀಲಿಂಗ್ ಕ್ರೂಸೈಡ್ ನಡೆಸೋರು ಮತ್ತು ಈ ಮೆರಕಲ್ ಕ್ರೂಸೈಡ್ ನಡೆಸೋರು ಅನೇಕ ಹಾಸ್ಪಿಟಲ್ಸ್ ಇದಾವಪ್ಪ. ಹಾಸ್ಪಿಟಲ್ ಕಡೆಗೆ ಹೋಗಿ ನಿಮ್ಮ ಪಾಂಪ್ಲೇಟನ್ನು ಹಂಚಿರಿ, ಆ ರೋಗಿಗಳನ್ನು ನಿಮ್ಮ ಕ್ರೂಸೈಡ್ಸಲ್ಲಿ ತರಲಿ, ಅವರು ಆರೋಗ್ಯ ಹೊಂದಲಿ, ಯೆಹೋವನು ಅವರಿಗೆ ಆರೋಗ್ಯಗೊಳಿಸಲಿ. ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಪಾದದ ಬಳಿಗೆ ಎಲ್ಲ ರೋಗಿಗಳನ್ನು ತಂದು ಬಿಡ್ತಾ ಇದ್ರು. ಆರೋಗ್ಯವಂತರಿಗೆ ಅಲ್ರಿ, ಪಾಸ್ಟರ್ಸ್ಗಳಿಗೆ ಅಲ್ರಿ, ಬಿಲಿವರ್ಸ್ಗೆ ಅಲ್ರಿ. ದಯವಿಟ್ಟು ಸ್ಟಾಪ್ ಮಾಡಿರಿ ಹೀಲಿಂಗ್ ಕ್ರೂಸೈಡ್ಸು, ಪಾಸ್ಟರ್ಸ್ಗೆ ಬಿಲಿವರ್ಸ್ ಕರೆಸುವ ಕ್ರೂಸೈಡ್ಸು. ರೋಗಿಗಳನ್ನು ಕರ್ಕೊಂಡು ನಿಮಗೆ ಆ ವರ ಇದ್ದರೆ ದಯವಿಟ್ಟು ಒಂದು ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇದ್ದಾವೆ, ಸಣ್ಣ ಸಣ್ಣ ಹಾಸ್ಪಿಟಲ್ಸ್ ಇದ್ದಾವೆ, ಅಷ್ಟಕ್ಕೂ ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದಾವೆ, ಅಲ್ಲಿ ಹೋಗಿ ಆ ಪಾಂಪ್ಲೆಟ್ಸ್ ಹಚ್ಚಿರಿ. ಆ ರೋಗಿಗಳು ನಿಮ್ಮ ಕ್ರೂಸೈಡ್ಗೆ ಬಂದು ಆರಾಮಾದರೆ ಆಗಲಿ. ಆ ಪುಣ್ಯ, ಅವರಿಂದ ಬರುವಂಥ ಪುಣ್ಯ, ಆ ಒಳ್ಳೆ ಕಾರ್ಯ ನೀವೇ ಪಡೀರಿ, ನಮಗೇನು ಬೇಡ. ಅದನ್ನು ಬಿಟ್ಟು ನೀವು ಪಾಂಪ್ಲೆಟ್ಸ್ ಎಲ್ಲೇ ಹಂಚ್ತೀರಿ, ನೀವು ಬ್ಯಾನರ್ಸ್ ಎಲ್ಲೇ ಹಚ್ತೀರಿ ನೋಡ್ರಿ. ಹೀಲಿಂಗ್ ಆ್ಯಂಡ್ ಮೆರಕಲ್ ಕ್ರೂಸೈಡ್ ಬ್ಯಾನರ್ಸ್ ಎಲ್ಲ ಇರ್ತವೆ, ಒಂದು ಚರ್ಚ್ ಎದುರುಗಡೆನೇ ಇರ್ತವೆ, ಹಾಸ್ಪಿಟಲ್ ಎದುರುಗಡೆ ಹಚ್ಚಿರಿ. ಅವು ನಮಗೆ ಬೇಕಾಗಿರೋದು ಈಗ ಕ್ರೈಸ್ತರಿಗೆ, ನನಗೆ ನಾನು ಏನು ತಪ್ಪು ಮಾಡ್ತಾ ಇದ್ದೇನೆ ಒಂದು ಪಾಸ್ಟರ್ ಆಗಿ, ನಾ ಹೆಂಗೆ ಸೇವೆ ಮಾಡಬೇಕನ್ನೋದು ಸಲಹೆಗಳು ನನಗೆ ರೀಕನ್ಸಲೇಷನ್ ಮೀಟಿಂಗ್ಸ್ನಲ್ಲಿ ನನಗೆ ಕರೀರಿ, ಅದಕ್ಕೆ ನಾನು ಬರ್ತೀನಿ ಖಂಡಿತ. ಹಾಗೆ ಪಾಸ್ಟರ್ ಅವರೇ, ನೀವು ಕೇಳಿದ್ದು ಪ್ರಶ್ನೆಗೆ ಉತ್ತರ ತಮಗೆ ಸಿಕ್ಕಿದಂತ ನಾನು ಭಾವಿಸ್ತೇನೆ. ಮತ್ತು ನನಗಿಂತ ನೀವು ಜ್ಞಾನಿಗಳು, ನೀವು ಅದನ್ನು ಪ್ರಜೆಗಳ ಪಕ್ಷವಾಗಿ ಕೇಳಿದಿರಿ. ನಾನು ಹೇಳಿದ್ದೀನಿ, ಜಕ್ಕಯ್ಯನ ಹೀಲಿಂಗೇ ದ ಗ್ರೇಟೆಸ್ಟ್ ಹೀಲಿಂಗ್. ಆ ಲಾಜರಸ್ ಅಲ್ಲ, ಸತ್ತ ಲಾಜರಸ್, ಬದುಕಿ ಬಂದಿದ್ದ ಲಾಜರಸ್ ಹೀಲಿಂಗು ದೊಡ್ಡದಲ್ಲ. ಆದರೆ ಪರಲೋಕಕ್ಕೆ ಹೋದಂಥ ಲಾಜರಸ್ ಒಬ್ಬರು ಇದ್ದಾರೆ ನೋಡಿ, ರೋಗಿ ಆದರೂ ಕೂಡ ಪರಲೋಕಕ್ಕೆ ಹೋಗಿದ್ದಾನೆ. ನೀ ರೋಗಿ ಆದರೂ ಪರಲೋಕಕ್ಕೆ ಹೋಗಬೇಕನ್ನೋ ನಿನಗೆ ಆಲೋಚನೆ ಇರಬೇಕು. ಓವರ್ ಟು ದ ಪಾಸ್ಟ್. ಎಸ್, ನಿಜವಾಗ್ಲೂ ನಾವು ಯಾರನ್ನೋ ಟೀಕಿಸಬೇಕು ಅಥವಾ ಯಾರನ್ನೋ ನಿಂದಿಸಬೇಕು ಎಂಬುದಾಗಿ ಕಾರ್ಯಕ್ರಮಗಳು ನಾವು ಮಾಡ್ತಾ ಇಲ್ಲ. ಇದರ ಉದ್ದೇಶ ಅದಲ್ಲ. ಆದರೆ ಹೀಲಿಂಗ್ ಕ್ರೂಸೈಡ್ಸ್ ಮಾಡ್ತಿರುವಂಥ ಸೇವಕರಾಗಲಿ ಅಥವಾ ಆ ಕೋಟಗಳಿಗೆ ಹೋಗುತ್ತಿರುವಂತಹ ವಿಶ್ವಾಸಿಗಳಾಗಲಿ ಇದರ ಬಗ್ಗೆ ಆಲೋಚನೆ ಮಾಡಿರಿ. ಮಾಡುವಂತಹ ಸೇವಕರು ದಯವಿಟ್ಟು ದೈವಿಕವಾದ ಸ್ವಸ್ಥತೆಯನ್ನು ಪಡೆದುಕೊಳ್ಳುವಂತೆ ನೀವು ಕಾರ್ಯಕ್ರಮಗಳನ್ನು ಮಾಡಿರಿ. ಅನ್ಯ ಜನರು ಸ್ವಸ್ಥತೆ ಹೊಂದಿಕೊಳ್ಳುವಾಗ ದೇವರ ನಾಮಕ್ಕೆ ಮಹಿಮೆಯಾಗುತ್ತೆ, ಅವರು ರಕ್ಷಣೆ ಹೊಂದಿಕೊಳ್ಳುತ್ತಾರೆ, ಅವರು ಸಾಕ್ಷಿಗಳಾಗಿ ನಿಂತುಕೊಳ್ಳುತ್ತಾರೆ. ಆದರೆ ಕ್ರೈಸ್ತರು ಮನೆಯಲ್ಲಿದ್ದುಕೊಂಡೇ ಪ್ರಾರ್ಥನೆ ಮಾಡಿದ್ರೆ ದೇವರು ಖಂಡಿತವಾಗಿ ಉತ್ತರವನ್ನು ಕೊಡುವಂಥ ಅನೇಕ ವಿಷಯಗಳಿದೆ. ಮನೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡದೇ ಇದ್ದರೂ ಕೂಡ ದೇವರ ಚಿತ್ತದಲ್ಲಿದ್ದರೆ, ದೇವರವರನ್ನು ಪ್ರೀತಿಸುವುದೇ ಆದರೆ ಖಂಡಿತವಾಗಿ ಅಲ್ಲಿ ಕೂಡ ಸ್ವಸ್ಥತೆ ಆಗತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಯಾಕಂದರೆ ನಾನು ಪ್ರಾರ್ಥನೆ ಮಾಡಿಲ್ಲ, ನನಗಾಗಿ ಯಾರೂ ಪ್ರಾರ್ಥನೆ ಮಾಡಿಲ್ಲ. ಒಂದೇ ನಿರ್ಣಯ ತಗೊಂಡಿನಿ, ನಾನು ದೇವರ ಸೇವೆ ಮಾಡಬೇಕು. ನಾಳೆ ನಾನು ಒಂದು ವಿಲೇಜಿಂದ ಗಂಗಾವತಿಗೆ, ನಾನು ಸಿಟಿಗೆ ಹೋಗಿ ಅಲ್ಲಿ ಸೇವೆ ಪ್ರಾರಂಭ ಮಾಡಬೇಕು ತೀರ್ಮಾನ ತಗೊಂಡಿದ್ದು ದೇವರಿಗೆ ಇಷ್ಟ ಆಯಿತು. ಶಬಾಸ್, ನಿನ್ನ ತೀರ್ಮಾನ ನಾನು ಗೌರವಿಸ್ತಾ ಇದ್ದೇನೆ ಎಂಬುದಾಗಿ ದೇವರು ನನ್ನನ್ನು ಗೌರವಿಸಿ ನನ್ನಲ್ಲಿರುವಂತಹ ರೋಗವನ್ನು ತೆಗೆದು ಹಾಕಿದ್ದಾನೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಉತ್ತಮವಾದದ್ದೇನೆಂದರೆ ಯೇಸು ಸ್ವಾಮಿ ಕೆಲವು ವರ್ಷಗಳ ಕೆಳಗೆ ನನ್ನ ಜೀವನವನ್ನು ಬದಲಾಯಿಸಿ ನಿಜವಾದ ದೈವಿಕವಾದ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹೇಗೆ ಜಕ್ಕಯ್ಯನಿಗೆ ದೇವರು ಕೊಟ್ಟಿದ್ದಾನೋ ಅದೇ ರೀತಿಯಲ್ಲಿ ದೇವರು ನನಗೆ ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮದ ಮೂಲಕ ದೈವ ಜನಾಂಗವೇ, ದೈವ ಸೇವಕರೇ, ದಯವಿಟ್ಟು ಸ್ವಲ್ಪ ಸಮಯವನ್ನು ಇದರ ಬಗ್ಗೆ ಆಲೋಚಿಸಿ ನಿರ್ಣಯ ತೆಗೆದುಕೊಳ್ಳ್ರಿ. ದೇವರ ನಾಮಕ್ಕೆ ಮಹಿಮೆ ಆಗುವ ಹಾಗೆ ನಿಜವಾದ ಒಂದು ವರಗಳನ್ನು ನೀವು ಹೊಂದಿಕೊಳ್ಳುವುದಾದರೆ ಅದನ್ನು ಉಪಯೋಗಿಸಿರಿ. ಅಂದಿನ ದಿನಮಾನಗಳಲ್ಲಿ ನಡೆದಿರುವಂತಹ ಅದ್ಭುತಗಳು ನಡೆಯಲಿ. ಯೇಸು ಸ್ವಾಮಿ ಹೇಳಿದ ಪ್ರಕಾರ ಸೇವಕರು ಒಳ್ಳೆಯ ವಿಷಯವನ್ನು ಹೇಳಿದ್ದಾರೆ. ನಿಜವಾಗ್ಲೂ ಯೇಸು ಸ್ವಾಮಿ ನಡೆದು ಹೋಗುವಾಗ ಯಾವನೂ ಸ್ವಸ್ಥತೆ ಹೊಂದಿಕೊಂಡಿಲ್ಲ. ಆತನ ಬಟ್ಟೆಗಳನ್ನು ತಗೊಂಡೋಗಿ ಯಾರ ಮೇಲೆ ಇಟ್ಟಿದ್ದ ದಾಖಲೆಗಳು ಇಲ್ಲ. ಅಫ್ಕೋರ್ಸ್ ಒಬ್ಬ ಸ್ತ್ರೀ ಯೇಸು ಸ್ವಾಮಿ ಬಟ್ಟೆಯನ್ನು ಮುಟ್ಟಿ ಸ್ವಸ್ಥತೆಯನ್ನು ಹೊಂದಿಕೊಂಡರು. ಆದರೆ ಅದಕ್ಕಿಂತ ದೊಡ್ಡ ಕಾರ್ಯಗಳಂದರೆ ನಾವು ಪೇತ್ರನ ಜೀವಿತದಲ್ಲಿ, ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ, ಬರ್ನಬಾ ಜೀವಿತದಲ್ಲಿ, ಇವರ ಜೀವಿತದಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ದೇವರಿಗೆ ಸ್ತೋತ್ರ. ಅಂದರೆ ಈ ದಿನಮಾನಗಳಲ್ಲಿ ಇಲ್ಲವಾ ಅಂದರೆ ಇದ್ದಾರೆ. ಅದ್ಭುತವಾದ ವರವನ್ನು ಹೊಂದಿಕೊಂಡು ಅವರು ಯಾರೋ ಕೂಡ ಇದುವರೆಗೆ ನಮಗೆ ಗೊತ್ತಾಗಲ್ಲ, ಮಾಡ್ತಾ ಇದ್ದಾರೆ ಕೆಲವೊಬ್ಬರು.
ಮಾಡಿ ಅವ್ರು ನಿಂತ್ಕೊಳ್ಳೋದಿಲ್ಲ. ಅಲ್ಲಿ ಅಡ್ವರ್ಟೈಸ್ಮೆಂಟನ್ನು ಮಾಡೋದಿಲ್ಲ. ನಾನು ಕೆಲವೊಂದು ವೀಡಿಯೋಸ್ ನೋಡ್ತಾ ಇರ್ತೀನಿ, ಸ್ವಸ್ಥತೆ ಹೀಲಿಂಗ್ ವಿಡಿಯೋಗಳು ಕೆಲವೊಂದು ನೋಡುವಾಗ ಕೆಲವೊಬ್ಬ ದೈವ ಸೇವಕರ ಮೂಲಕ ನಡೆಯುವಂತಹ ಅದ್ಭುತ ಸ್ವಸ್ಥತೆ ಬಿಡುಗಡೆ ಆದ ಕೂಡಲೇ 1 ನಿಮಿಷ ಕೂಡ ಅಲ್ಲಿ ದೈವ ಸೇವಕರು ಇರೋದಿಲ್ಲ, ಹೋಗಿರ್ತಾರೆ. ಅವ್ರು ಯಾವ ಅಡ್ವರ್ಟೈಸ್ಮೆಂಟ್ ಮಾಡೋರಿದ್ದಿಲ್ಲ. ದೇವರಿಗೆ ಮಹಿಮೆ ಆಗಿರುತ್ತೆ, ಅವನು ಸಾಕ್ಷಿಯಾಗಿ ನಿಂತ್ಕೊಳ್ತಾನೆ. ದೇವರಿಗೆ ಸ್ತೋತ್ರ. ಅಂಥ ಅದ್ಭುತವಾದ ವರ ನಿನಗಿರೋದಾದರೆ ಅದೇ ದೇವರ ನಾಮಕ್ಕೆ ಮಹಿಮೆ ಆಗುವ ರೀತಿಯಲ್ಲಿ ನೀನು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಡ. ಕೊನೆಯದಾಗಿ ನಾವು ಈ ಕಾರ್ಯಕ್ರಮ ಮುಕ್ತಾಯ ಮಾಡೋದಕ್ಕಿಂತ ಮುಂಚಿತವಾಗಿ ಇದರ ಬಗ್ಗೆ ಮುಕ್ತಾಯ ಮಾತುಗಳನ್ನು ಪಾಸ್ಟರ್ ಫ್ರಾನ್ಸಿಸ್ ಅವರು ಹೇಳಿದ ಮೇಲೆ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಳ್ಳೋಣ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ವಿಷಯಗಳು ನಾವು ತಿಳಿದುಕೊಳ್ಬೇಕಂದ್ರೆ ನಾವು ಇದೇ ರೀತಿಯಲ್ಲಿ ಮುಂದೆ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಟು ಪಾಸ್ಟರ್ ಫ್ರಾನ್ಸಿಸ್. ತಿರುಗಿ ಪಾಸ್ಟರ್ ಅವರು ಒಂದು ಮಾತು ಹೇಳಿದರು, ನಾವೇ ಸಾಕ್ಷಿ ಅಂತೇಳಿ. ನಾವು ಕೂಡ ಅದಕ್ಕೆ ಒಪ್ಕೊಂಡು ನನ್ನ ಬಗ್ಗೆ ಕೂಡ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೂಡ ಹೆಚ್ಚು ಕಡಿಮೆ 15 ವರ್ಷ ನೆನೆಸ್ತೇನೆ ಎದೆ ನೋವಿಂದ ಬರಳುತ್ತಾ ಇದ್ದೆ. ನಾನು ಕೂಡ 1980ಇಂದ ನನಗೆ ಚೆಸ್ಟ್ ಪೇನ್ ಬಂದರೆ ತಟ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ. ಇದು ನಮ್ಮ ರಿಲೇಷನ್ಸ್ಗೆ, ಮನೆಯವರಿಗೆ ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ನಾನು ರಕ್ಷಣೆ ಹೊಂದಿದ ಮೇಲೆ ಕೂಡ ಅದು ಆರಾಮಾಗಿದ್ದಿಲ್ಲ ನನಗೆ. ಒಂದು ದಿವಸ ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ಏಕಾಂತವಾಗಿ ಫೀಲ್ಡ್ನಲ್ಲಿ, ಅಂದರೆ ಹೊಲ ಗದ್ದೆಯಲ್ಲಿ ಏಕಾಂತವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಪ್ರೇರೇಪಣೆ ಕೊಟ್ಟರು, ನೀನು ಇಂಥ ವ್ಯಕ್ತಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋ, ನಾನು ನಿನಗೆ ಆರೋಗ್ಯಗೊಳಿಸ್ತೀನಿ ಎದೇನು ಎಂದ. ನಾನು ಹೋದೆ. ಅಲ್ಲಿ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರುವಾಸಿಯಾದಂಥ ದೇವರ ಸೇವಕರು, ಅವರ ಹೆಸರನ್ನು ನಾನು ಪ್ರಸ್ತಾಪ ಮಾಡೇ ಮಾತನಾಡ್ತೇನೆ. SR ಮನೋಹರ್ ಅನ್ನೋರು. SR ಮನೋಹರ್, ದ ರೇಸ್ ಆಫ್ ಲವ್ ಮಿನಿಸ್ಟ್ರಿಯ ಸಂಸ್ಥಾಪಕರು. ಅವರು ಅಲ್ಲಿ ನೆಹರು ಗ್ರೌಂಡ್ನಲ್ಲಿ ಮೀಟಿಂಗ್ ಬಂದಿದ್ದರು. ಅವರೇನೋ ಕಾರ್ನಲ್ಲಿ ಹತ್ತಿ ಇನ್ನೂ ಒಂದು 5 ನಿಮಿಷದಲ್ಲಿ ಹೋಗಿಬಿಡ್ತಿದ್ರು. ನಾನು ಆ ನೆಹರು ಗ್ರೌಂಡ್ ಹತ್ರ ಹೋಗಿ ಮಧ್ಯಾಹ್ನ ಹೋದೆ. ಪ್ರೈಸ್ ಲಾರ್ಡ್ ಪಾಸ್ಟರ್ ಅಂದೆ. ಪ್ರೈಸ್ ಲಾರ್ಡ್ ಅಂತಂದರು. ಏನು ಅಂದರು, ಎದೇನೂ ಇದೆ, ಸ್ವಲ್ಪ ಒಂದು ಪ್ರೇಯರ್ ಮಾಡಿರಿ ಅಂದೆ. ಆಯಿತು ಅಂದರು. ಜಸ್ಟ್ ಹಿಂಗೆ ಕೈ ಇಟ್ಟು, ದೇವರೇ ಈತನ ಎದಿನವನ್ನು ಮುಟ್ಟಿ ಸ್ವಸ್ಥತ ಮಾಡು, ಆಮೇನ್ ಅಂದರು. ಅಷ್ಟೇ ಅಂದು, ಓಕೆ, ಗಾಡ್ ಈಸ್ ಹೀಲ್ಡ್ ಯು, ಗೋ ಅಂತ ಅಂದ್ಬಿಟ್ರು. ಅಷ್ಟೇ. ನಾ ಬಂದುಬಿಟ್ಟೆ, ಅವ್ರು ಹೋಗ್ಬಿಟ್ರು. ಅಷ್ಟೇ, ನಾ ಬಂದುಬಿಟ್ಟೆ, ಅವರು ಹೋಗ್ಬಿಟ್ರು. ಅವತ್ತು ಹೋದಂಥ ಎದೇನು ಇವತ್ತಿಗೂ ಕೂಡ ನನ್ನಲ್ಲಿ ಇಲ್ಲ. ಯಾವಾಗೋ ಅನ್ಸರ್ತೆ ಬೆಟ್ಟಾದಾಗ ರೈಲ್ವೆ ಸ್ಟೇಷನಲ್ಲಿ, ಬಳ್ಳಾರಿ ರೈಲ್ವೆ ಸ್ಟೇಷನ್ನಲ್ಲಿ ಅವ್ರಿಗೆ ಈ ಪ್ರಸ್ತಾಪವನ್ನು ನಾ ಹೇಳಿದ್ದೆ. ಹಿಂಗೆ ದೇವ್ರು ನನಗೆ ಆರಾಮಿಟ್ರು. ಹೌದಾ, ದೇವರಿಗೆ ಸ್ತೋತ್ರ ಅಂದರು. ಆದರೆ ಅದು ಬಯಲಿಗೆ ಬಂದಿಲ್ಲ. ಹೀಗೆ ಕೆಲವು ದೇವರ ಸೇವಕರು ಆರಾಮ ಮಾಡಿದ ಕೂಡ ಅದನ್ನು ಹೈಲೈಟ್ ಮಾಡಲಿಕ್ಕೆ ಕೂಡ ಹೆಚ್ಚಿಗೆ ಇಷ್ಟಪಟ್ಟಿಲ್ಲ. ನಾವು ಕೂಡ ಇಷ್ಟಪಟ್ಟಿಲ್ಲ, ಅವರು ಕೂಡ ಇಷ್ಟಪಟ್ಟಿಲ್ಲ. ಸ್ವಸ್ಥತೆ ಇವತ್ತಿಗೂ ಇದ್ದಾವೆ. ಸ್ವಸ್ಥತೆ ಹೊರ ಇದ್ದಂಥ ಒಳ್ಳೆಯ ದೇವರ ಸೇವಕರು ಕೆಲವರು ಅಲ್ಲೆಲ್ಲೇ ಇವತ್ತಿಗೂ ಕೂಡ ಇದ್ದಾರೆ. ನಾಳೆನೂ ಕ್ರಿಸ್ತನು ಬರೋನವರೆಗೂ ಅವರು ಇರ್ತಾರೆ. ಒಂದು, ಅದಕ್ಕಿಂತ ಹೆಚ್ಚಾಗಿ ನಾನು ಕೂಡ ರೌಡಿ ಆಗಿದ್ದೆ, ಕುಡುಕ ಆಗಿದ್ದೆ, ಗಾಂಜಾ ಕುಡಿತಿದ್ದೆ, ಸಾರಾಯಿ ಕುಡಿತಿದ್ದೆ, ಚಾಕು ಕತ್ತಿ ಹಿಡ್ಕೊಂಡು ಭಯಂಕರವಾದ ಪಾಪದಲ್ಲಿದ್ದೆ. ಆದರೆ ದೇವರು ನನ್ನನ್ನು ಸ್ಪಂದಿಸಿ ಅದರಲ್ಲಿಂದ ಬಿಡಿಸಿದ. ಸೊ ನಾನು 2 ಹೀಲಿಂಗ್ ಹೊಂದಿದ್ದೀನಿ. ಇನ್ನರ್ ಹೀಲಿಂಗ್, ಔಟರ್ ಹೀಲಿಂಗ್ ಅಂತ ಕರಿತೀವಲ್ಲ. ದೈವಿಕವಾದ ಒಂದು ಸ್ವಸ್ಥತೆ ಒಳಗಡೆ ಕೂಡ ಸ್ವಸ್ಥತೆ ಆಗಿದೆ, ಹೊರಗಡೆ ಕೂಡ ಸ್ವಸ್ಥತೆ ಆಗಿದೆ. ಆದರೆ ನಾವು 2 ಸ್ವಸ್ಥತೆಯಲ್ಲಿ ದೊಡ್ಡ ಸ್ವಸ್ಥತೆ ನನ್ನ ಮನಸ್ಸು ಪರಿವರ್ತನೆ ಆಯ್ತಲ್ಲ, ಅದು ನನಗೆ ದೊಡ್ಡ ಸ್ವಸ್ಥತೆ ಆಗಿದೆ. ದೇವರಿಗೆ ಸ್ತೋತ್ರ. ನಮ್ಮಿಬ್ಬರು ಜೀವಿತದಲ್ಲಿ ದೇವರು ಅದೇ ಕಾರ್ಯ ಮಾಡಿದ್ದಾನೆ. ನಾವು 2 ಒಪ್ತೀವಿ, ಇನ್ನರ್ ಹೀಲಿಂಗ್, ಔಟರ್ ಹೀಲಿಂಗ್. ಆದರೆ ಯೇಸುವಿನ ರಕ್ತ, ಕೆಂಪ ರಕ್ತ ನನ್ನ ಇನ್ನರ್ ಹೀಲಿಂಗ್ ಮಾಡುತ್ತೆ. ಆತನ ರಕ್ತ ನನ್ನ ಮನಸ್ಸನ್ನು ಸ್ವಸ್ಥತೆ ಮಾಡುತ್ತೆ. ಆತನ ಬಾಸುಂಡೆ ನನ್ನ ಹೊರಗಿನ ಸ್ವಸ್ಥತೆ ಮಾಡುತ್ತೆ. ಇನ್ನೊಂದು ಸರಿ ಚೆನ್ನಾಗಿ ಹೇಳ್ತೀನಿ, ಬಾಸುಂಡೆ ನನ್ನ ಹೊರಗಡೆ ಸ್ವಸ್ಥತೆ ಮಾಡುತ್ತೆ. ಆ ಬಾಸುಂಡೆದಿಂದ ಬಂದ ರಕ್ತ ನನ್ನ ಒಳಗಡೆಯಿಂದ ಇರುವಂಥ ಸ್ವಸ್ಥತೆ
ಮಾಡುತ್ತೆ. ಸೊ ಆತನ ಬಾಸುಂಡ್ಯದಿಂದ ನಾವು ದೈಹಿಕ ಸ್ವಸ್ಥತೆ ಹೊಂದೋಣ, ಆತನ ರಕ್ತದಿಂದ ಆತ್ಮಿಕ ಸ್ವಸ್ಥತೆ ಹೊಂದೋಣ. ಒಂದು ಆರೋಗ್ಯಕರವಾದ ಕ್ರೈಸ್ತ ಸಮಾಜವನ್ನು ಸೃಷ್ಟಿಸೋಣ. ನಾನು ನೀವು ಎಲ್ಲರೂ ಕೂಡಿ ಮಾಡಿದರೆ ಮಾತ್ರ ಆರೋಗ್ಯ ಸಮಾಜ, ಸೇವಕರು, ವಿಶ್ವಾಸಿಗಳು ನಾವೆಲ್ಲರೂ ಕೂಡಿಸಿದ್ದು ಮಾಡಿದರೆ ಆಗತ್ತೆ. ಆ ಪ್ರಯತ್ನದಲ್ಲಿ ನಾವು ಇಬ್ಬರು ಸಾಗ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ನಮಗೆ ಬೇಕು. ನೀವು ಕೂಡ ನಮಗೆ ಸಹಕಾರ ಮಾಡಿರಿ. ಈ ಅಂಶಗಳನ್ನು ಮುಂದಿಟ್ಕೊಂಡು ನಿಮ್ಮ ಕಡೆ ಬರಲಿಕ್ಕೆ ದೇವರು ನಮಗೆ ಉಪಕಾರ ಮಾಡಿದನು. ಅದಕ್ಕೋಸ್ಕರ ನಿಮಗೂ ಎಲ್ಲ ಲೈವ್ ಆಗಿ ನೋಡ್ತಿರುವಂಥ ವೀಕ್ಷಕರಿಗೂ ಧನ್ಯವಾದಗಳು. ಮುಂದಿನ ದಿನದಲ್ಲಿ ನಾವು ಇಂಥ ಅಂಶಗಳನ್ನು ತೆಗೆದುಕೊಂಡು ಚರ್ಚೆ ಮಾಡಬೇಕು ಅನ್ನೋದು ನೀವು ಇಷ್ಟಪಟ್ಟರೆ ದಯವಿಟ್ಟು ಈ ಸತ್ಯಮಾರ್ಗ ಚಾನಲಿನ ಸಂಸ್ಥಾಪಕರಾದ ಪಾಸ್ಟರ್ ಅವ್ರನ್ನು ಸಂಪರ್ಕಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಆತನ ಬಾಸುಂಡಿಗಳಿಂದ ನಿಮಗೆ ದೈಹಿಕ ಆರೋಗ್ಯ ಕೊಡಲಿ, ಆತನ ರಕ್ತದಿಂದ ನಿಮಗೆ ಆಧ್ಯಾತ್ಮಿಕ ಆರೋಗ್ಯ ಕೊಡಲಿ. ಆಮೇನ್, ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ. ನೀತಿವಂತನ ಪ್ರಾರ್ಥನೆ ಬಲವುಳ್ಳದು ಎಂಬುದಾಗಿ. ನಿಜವಾಗ್ಲೂ ನಾವು ಕ್ರಿಸ್ತನಿಂದ ನೀತಿವಂತರಾಗಿದ್ದೇವೆ. ನಂಬಿಕೆಯ ಮೂಲಕ ನಾವೆಲ್ಲರೂ ಕೂಡ ನೀತಿವಂತರಾಗಿದ್ದೇವೆ. ಹಾಗಾಗಿ ನೀತಿವಂತನ ಪ್ರಾರ್ಥನೆ, ಕ್ರಿಸ್ತನನ್ನು ಆಧಾರ ಕೇಂದ್ರ ಬಿಂದುವಾಗಿ ಮಾಡಿಕೊಂಡು ಮಾಡುವವನ ಪ್ರಾರ್ಥನೆ ಬಲವಾಗಿರುತ್ತೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಾಗಾಗಿ ನಾವು ಪ್ರಾರ್ಥನೆ ಮೂಲಕ ನಾವು ಏನನ್ನ ಶರೀರ ಸಂಬಂಧವಾದ ಬಿಡುಗಡೆ, ಸ್ವಸ್ಥತೆ ಬೇಕಂದರೆ ಪ್ರಾರ್ಥನೆ ಮೂಲಕ ನಾವು ಅದ್ಭುತಗಳನ್ನು ಹೊಂದಿಕೊಳ್ಳೋಣ. ಅದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ದೈವಿಕ ಸ್ವಸ್ಥತೆಯಲ್ಲಿ ಅದನ್ನು ಅಪೇಕ್ಷಿಸಿ, ಅನುದಿನವೂ ಕೂಡ ಅಪೇಕ್ಷಿಸಿ ನಾವು ಕರ್ತನಲ್ಲಿ ಮುಂದೆ ಸಾಗೋಣ. ಯಾಕಂದರೆ ಪ್ರಕಟಣೆ ಗ್ರಂಥವು 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಕರ್ತನು ಸಾರ್ವತ್ರಿಕ ಸಭೆಯನ್ನು ಉದ್ದೇಶಿಸಿ ಹೇಳ್ತಾನೆ, ನಿಮ್ಮಲ್ಲಿ ಈ ತಪ್ಪಿದೆ, ನಿಮ್ಮಲ್ಲಿ ಈ ತಪ್ಪು, ಈ ರೋಗ ಇದೆ ಎಂಬುದಾಗಿ ಹೇಳ್ತಾ ಇಲ್ಲ. ನಿಮ್ಮಲ್ಲಿ ಆತ್ಮ ಸಂಬಂಧವಾದ ಈ ರೋಗ ಇದೆ, ಈ ರೋಗ ಇದೆ, ಈ ರೋಗ ಇದೆ, ಎಲ್ಲ ಸಭೆಗಳೊಟ್ಟಿಗೆ ಮಾತನಾಡ್ತಾ ಆ ರೋಗಗಳು ವಾಸಿಯಾಗುವಂತೆ ನೀವು ನಿಮ್ಮ ಜೀವಿತಗಳನ್ನು ದೇವರ ಸಮ್ಮುಖದಲ್ಲಿ ಸಮರ್ಪಿಸಿರಿ ಎಂಬುದಾಗಿ ಎಚ್ಚರಿಕೆ ಮಾಡ್ತಾ ಇದ್ದಾನೆ. ಹಾಗಾಗಿ ಆತ್ಮ ಸಂಬಂಧವಾದ ದೈವಿಕ ಸ್ವಸ್ಥತೆಗಾಗಿ ಅನುನಿತ್ಯವೂ ನಾವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಅಂಥ ನಮ್ಮನ್ನು ಸ್ವಸ್ಥತೆಗೆ ಒಳಗೆ ಮಾಡುವಂಥ ಉಜ್ಜೀವನ ಕೂಟಗಳಿಗೆ ಹೋಗೋಣ. ಅಂಥ ಅದ್ಭುತ ಸೇವಕರು ಮಾತನಾಡುವಾಗ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಆಗಿ ಪರಿವರ್ತನೆಯಾಗಿ ನಮ್ಮ ಜೀವಿತವು ಬದಲಾಯಿಸಲ್ಪಡುವಂತೆ ಇರುವಂಥ ಸಂದೇಶಗಳಿಗಾಗಿ, ಅಂಥ ಕೂಟಗಳಿಗಾಗಿ, ಅಂಥ ಪ್ರಾರ್ಥನಾ ಕೂಟಗಳಿಗಾಗಿ ನಾವು ಓಡಿ ಹೋಗೋಣ ಬಿಟ್ಟು ಇಂಥ ಫೇಕ್ ಅಥವಾ ಏನೋ ಗಾರಡಿ ಮೋಸ ಮಾಡುವಂತಹ ಇಂಥ ಕೂಟಗಳಿಗೆ ಹೋಗಿ ದೇವರ ನಾಮಕ್ಕೆ ಅವಮಾನ ತರುವಂಥದ್ದು ಬೇಡ. ದಯವಿಟ್ಟು ಈ ಕಾರ್ಯಕ್ರಮಗಳನ್ನು ನೋಡಿರುವಂಥ ಎಲ್ಲ ಸೇವಕರನ್ನು, ವಿಶ್ವಾಸಿಗಳನ್ನು ನಾವು ಪ್ರೀತಿಯಿಂದ ಹೇಳುವಂಥ ವಿಷಯವೇನೆಂದರೆ, ನೀವು ದೈವಿಕ ಸ್ವಸ್ಥತೆಗಾಗಿ ಹೋರಾಟ ಮಾಡಿರಿ. ದೇವರ ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಪ್ರಾರ್ಥನೆಯೊಂದಿಗೆ ಈ ಕೂಟವನ್ನು ನಾವು ಮುಗಿಸಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಪರಿಶುದ್ಧನೇ, ಸ್ತೋತ್ರ ಸ್ವಾಮಿ. ಈ ದಿನವು ಅದ್ಭುತವಾದ ರೀತಿಯಲ್ಲಿ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಅನೇಕ ಸಲ ನಾವು ಯಾವುದೇ ಒಂದು ಅರಿವಿಲ್ಲದೆ, ಜ್ಞಾನವಿಲ್ಲದೆ ನೋಡುವ ಪರಿಸ್ಥಿತಿಗಳ ಮೂಲಕ ಮಾರ್ಗವನ್ನು ತಪ್ಪಿ ಸರಿಯಾದ ಮಾರ್ಗದಲ್ಲಿ ಜೀವಿಸದೇ ಇರಬಹುದು ಸ್ವಾಮಿ. ಹಾಗಾಗಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿರಿ ಹೊಸ ಜೀವನದಲ್ಲಿ, ಒಂದು ಹೊಸ ದರ್ಶನದಲ್ಲಿ, ಹೊಸ ಮಾರ್ಗದಲ್ಲಿ ಪ್ರಯಾಣಿಸುವಂತೆ, ದೈವಿಕ ಸ್ವಸ್ಥತೆಗಾಗಿ ನಾವು ನಿಂತುಕೊಳ್ಳುವಂತೆ ಕೃಪೆ ಸಹಾಯವು ಅನುಗ್ರಹಿಸಿ ಇಂದಿನಿಂದ ನಮ್ಮ ಜೀವಿತದಲ್ಲಿ ಒಂದು ಹೊಸ ಪರಿಸ್ಥಿತಿಗಳನ್ನು ಕಾಣುವುದಕ್ಕೆ ಮತ್ತು ನಂಬಿಕೆಯಿಂದ ಸ್ವಸ್ಥತೆ, ಶರೀರ ಸಂಬಂಧವಾದ ಸ್ವಸ್ಥತೆ ಮತ್ತು ಅದೇ ನಂಬಿಕೆಯ ಮೂಲಕ ಪ್ರತಿದಿನವೂ ಕೂಡ ಆತ್ಮಿಕವಾದ ಸ್ವಸ್ಥತೆ. ಪೌಲನು ಹೇಳುವ ಪ್ರಕಾರ, ನಾನು ಅನುನಿತ್ಯವೂ ನನ್ನ ಶರೀರವನ್ನು ನಾನು ಒಳಪಡಿಸುತ್ತಾ ಕರ್ತನಿಗೆ ನನ್ನ ಜೀವಿತದಲ್ಲಿ ನಾನು ಆತ್ಮಿಕ ಬಿಡುಗಡೆಗಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ಎಂಬುದಾಗಿ, ಆ ರೀತಿಯಲ್ಲಿ ನಾವು ಕೂಡ ಕರ್ತನೆ ದೈವಿಕವಾದ ಸ್ವಸ್ಥತೆಗಾಗಿ ಅನುನಿತ್ಯವೂ ಕೂಡ ನಿನ್ನ ಸಮ್ಮುಖದಲ್ಲಿ ಹೋರಾಟ ಮಾಡುವಂತೆ ಕೃಪೆ ಸಹಾಯವು ಅನುಗ್ರಹಿಸಿ ನಡೆಸಿಕೊಡ್ರಿ ಎಂಬುದಾಗಿ ಈ ದಿನ ಅನೇಕ ವಿಷಯಗಳನ್ನು ಮಾತನಾಡಿರುವಂಥ ಸೇವಕರನ್ನು ಆಶೀರ್ವದಿಸಿರಿ, ಕುಟುಂಬವನ್ನು ಆಶೀರ್ವದಿಸಿರಿ. ಮುಂಬರುವ ದಿನಮಾನಗಳಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂತೆ ನಮಗೆ ಕೂಡ ಸಹಾಯ ಮಾಡಿರಿ. ಈ ಕಾರ್ಯಕ್ರಮಗಳ ಮೂಲಕ ಜನರು ದೈವಿಕವಾದ ಸ್ವಸ್ಥತೆ, ಬಿಡುಗಡೆ, ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ಕೃಪೆ ಸಹಾಯವು ಅನುಗ್ರಹಿಸಿರಿ ಎಂಬುದಾಗಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿಕೊಂಡಿದ್ದೇವೆ ಪರಮ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಮತ್ತೊಂದು ಆವರ್ತಿ ನಾವು ತಿರುಗಿ ಇನ್ನೊಂದು ಅಂಶದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೇರಿ ಬರ್ತೇವೆ. ಇನ್ನು ಯಾವುದಾದ್ರೂ ಅಂಶಗಳು ಇರುವುದಾದರೆ ಈ ಸಬ್ಜೆಕ್ಟ್ ಬಗ್ಗೆ ಮಾತನಾಡ್ರಿ, ಇದರಲ್ಲಿ ನಮಗೆ ಸರಿಯಾದ ಕ್ಲಾರಿಟಿ ಇಲ್ಲ, ಈ ವಿಷಯಗಳ ಬಗ್ಗೆ ಅರಿವು ಮೂಡಿಸ್ರಿ ಎಂಬುದಾಗಿ ನಿಮ್ಮಲ್ಲಿ ಯಾರಾದರೂ
ವಿದ್ಯಾವಂತರು ಅಥವಾ ಬುದ್ಧಿವಂತರು ಜನರಿಗೆ ಒಳ್ಳೆಯ ಸಂದೇಶಗಳನ್ನು ಕೊಡಬೇಕು ಎಂಬುದಾಗಿ ನೀವು ಅಂದ್ಕೊಳ್ಳುವುದಾದರೆ ನಾವು ಕಾಲ್ ಮಾಡಿರಿ, ಕೆಳಗೆ ಸ್ಕ್ರೋಲಿಂಗ್ನಲ್ಲಿ ಬರುವಂಥ ನಂಬರಿಗೆ ಕಾಲ್ ಮಾಡಿರಿ. ನಾವು ಖಂಡಿತವಾಗಿ ಸ್ಪಂದಿಸ್ತೇವೆ. ಇನ್ನೂ ಹೆಚ್ಚಾದ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡ್ತೇವೆ. ದೇವರು ನಿಮ್ಮನ್ನು ಸರ್ವ ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.